ಪುಣ್ಯಾತ್ಮರೇ, ಕನ್ನಡ ನಾಡಿನ ಶ್ರೇಷ್ಠ ತತ್ವಜ್ಞಾನಿಗಳಾದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಒಂದು ವಾಕ್ಯವನ್ನು ಆಧಾರವಾಗಿಟ್ಟುಕೊಂಡು ಇವತ್ತು ಯಥಾಮತಿಗೆ ನಿಲುಕಿದಷ್ಟು ಚಿಂತನೆ ಮಾಡುತ್ತಿದ್ದೇವೆ. ಆ ವಾಕ್ಯ ಯಾವುದು ಅಂತ ಕೇಳಿದರೆ, ನೀತಿವಿದನಾಗು ಅಂದ್ರೆ ನೀತಿಯನ್ನು ಅರಿತು ಆಚರಿಸುವವನಾಗು, ಅರ್ಥಾತ್ ನೀತಿವಂತನಾಗು ಅಂತ ಹೇಳಿ. ಈಗ ಧನವುಳ್ಳವನು ಧನವಂತ ಅಂತ ಹೇಳಿಸಿಕೊಳ್ಳುವಂಗೆ, ವಿದ್ಯಾವುಳ್ಳವನು ವಿದ್ಯಾವಂತ ಅಂತ ಹೇಳಿಸಿಕೊಂಡಂಗೆ, ಮಾನವುಳ್ಳವನು ಮಾನವಂತ ಅಂತ ಹೇಳಿಸಿಕೊಂಡಂಗೆ, ಎಲ್ಲೋ ಮನುಷ್ಯನೇ ನೀನು ನೀತಿಯನ್ನು ಅರಿತು ಆಚರಿಸುವವನಾಗಿ ನೀತಿವಂತನಾಗು ಅಂತ ಇಲ್ಲೇ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀತಿ ಅಂದರೇನು? ಮನುಷ್ಯ ನೀತಿಯನ್ನ ಯಾವಾಗ ಬಿಡ್ತಾನೋ, ಯಾಕೆ ಬಿಡ್ತಾನೋ, ಆಮೇಲೆ ಈ ನೀತಿಯನ್ನ ನಾವು ಹೆಂಗೆ ಸಂಪಾದನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತ ನಾವು ತಿಳಿದುಕೊಳ್ಳೋಣ. ಮೊದಲಿಗೆ ನೀತಿ ಅಂದರೇನು ಅಂತ ಕೇಳಿದರೆ ಬರೀತಾರೆ ಮಹಾತ್ಮರು, ನ್ಯಾಯಬೋಧಕ ವಾಕ್ಯಂ ನೀತಿ ಅಂತಂದ್ರೆ ನಮ್ಮೆಲ್ಲರ ಆಚಾರ ವಿಚಾರಗಳು ಹ್ಯಾಂಗಿರಬೇಕು ಅನ್ನೋದರ ಬಗ್ಗೆ ಒತ್ತು ಕೊಟ್ಟು ಹೇಳಿರುವಂಥ ಮಹಾತ್ಮರ ಮಾತುಗಳಿಗೆ ನೀತಿ ನೀತಿ ಅಂತ ಕರೀತಾರೆ. ನಮ್ಮ ಆಚಾರ ನಮ್ಮ ವಿಚಾರ ಹ್ಯಾಂಗಿರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಮಹಾತ್ಮರು ಹೇಳಿಕೊಂಡು ಬಂದಿದ್ದಾರೆ. ಇದಕ್ಕಾಗಿಯೇ ಚಾಣಕ್ಯ ಮಹರ್ಷಿಗಳು ಚಾಣಕ್ಯ ನೀತಿ ಅಂತ ಬರೆದರು. ಮಹಾತ್ಮ ವಿದುರರು ವಿದುರ ನೀತಿ ಅಂತ ಅವರು ಕೂಡ ಬರೆದುಕೊಂಡು ಬಂದರು. ಆಮೇಲೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಅನ್ನುವಂಥ ಗ್ರಂಥದೊಳಗೆ ಒಂದು ನೀತಿ ಕ್ರಿಯಾಚಾರ್ಯ ಸ್ಥಳ ಅಂತನ ಬರೆದು ಬಿಟ್ರು. ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಗ್ರಂಥದಲ್ಲಿ ನೀತಿ ಕ್ರಿಯಾಚಾರ್ಯ ಸ್ಥಳ ಅಂತ ತಮ್ಮ ಕೈವಲ್ಯ ಕಲ್ಪವಲ್ಲರಿ ಅನ್ನೋ ಗ್ರಂಥದೊಳಗೆ ಬರ್ಕೊಂಡು ಬಂದರು. ಅದರಂತೆ ಸಾಕಷ್ಟು ಜನ, ಪುರಂದರದಾಸರು, ಕನಕದಾಸರು, ಶಿಶುನಾಳದ ಶರೀಫ್ ಸಾಹೇಬರು, ಆಮೇಲೆ ಜನಪದ ಸಾಹಿತಿಗಳು ಈ ನೀತಿಗಳ ಬಗ್ಗೆ ಬಹಳಷ್ಟು ಹಾಡುಗಳನ್ನು, ಮಾತುಗಳನ್ನು, ಗದ್ಯಗಳನ್ನು, ಪದ್ಯಗಳನ್ನು ಬರೆದುಕೊಂಡು ಬಂದಿದ್ದಾರೆ. ಆಮೇಲೆ ದೊಡ್ಡವರ ಆಚರಣೆಯೂ ಕೂಡ ನಮಗೆ ನೀತಿ ಅಂತ ಹೇಳಿಸ್ಕೊಂಡು ಬರ್ತದೆ. ಇಷ್ಟೆಲ್ಲ ಗ್ರಂಥಗಳು ನೀತಿಯ ಪಾಠವನ್ನು ಹೇಳ್ತಾ ಇರುವಾಗ ಅನೇಕ ಮಹಾತ್ಮರು ಆದರ್ಶವಾಗಿರುವಂಥ ತಮ್ಮ ಜೀವನವನ್ನು ನಮ್ಮ ಕಣ್ಣೆದುರಿಗೆ ನಡೆಸಿಕೊಂಡು ಬಂದಿರುವಾಗ ಮನುಷ್ಯ ಯಾಕೆ ನೀತಿಯನ್ನು ಬಿಡ್ತಾನು? ಯಾಕೆ ನೀತಿ ಮಾರ್ಗವನ್ನು ಬಿಟ್ಟು ಮನುಷ್ಯ ನಡಿತಾನು ಅಂತ ಕೇಳಿದರೆ ಅದಕ್ಕೆ ಕೆಲವೊಂದು ಕಾರಣಗಳು ಅದಾವ. ಮನುಷ್ಯ ಯಾವಾಗ ನೀತಿ ಬಿಡ್ತಾನು, ಯಾಕೆ ಬಿಡ್ತಾನು ಅಂತ ಕೇಳಿದರೆ ಕೆಲವೊಂದು ಅವಸ್ಥೆಗಳು, ಪ್ರಸಂಗಗಳು ಅದಾವ. ಮನುಷ್ಯನಿಗೆ ಯಾವಾಗ ಯೌವನ ಕಾಲ ಪ್ರಾಪ್ತಿ ಆಗ್ತದಲ್ಲ, ಆವಾಗನು ನೀತಿ ಬಿಡುವ ಸಂಭವದ. ಮತ್ತು ಯಾವಾಗ ಸಂಪತ್ತು ಪ್ರಾಪ್ತಿ ಆಕೈತಲ್ಲ, ಆ ಸಂಪತ್ತಿನ ಮದದಿಂದ ಮನುಷ್ಯ ನೀತಿ ಬಿಡ್ತಿರ್ತಾನೆ. ಆಮೇಲೆ ಅಧಿಕಾರ ಪ್ರಾಪ್ತಿ ಆಯಿತು ಅಂತಂದ್ರೆ ಆ ಪ್ರಸಂಗದೊಳಗೂ ಕೂಡ ಮನುಷ್ಯ ನೀತಿ ಬಿಡ್ತಿರ್ತಾನೆ. ಆಮೇಲೆ ದುಷ್ಟರ ಸಂಘದಿಂದ ನ್ಯಾಯ ಅನ್ಯಾಯಗಳ ವಿಚಾರನ ಕಳ್ಕೊಂಡಿದ್ದ ಅಂತಂದ್ರೆ ಅಂಥ ಅವಿವೇಕಿ ಅವಸ್ಥಾದೊಳಗೂ ಕೂಡ ಮನುಷ್ಯ ನೀತಿಯನ್ನು ಬಿಡ್ತಿರ್ತಾನೆ. ಅದಕ್ಕೆ ಒಬ್ಬ ಮಹಾತ್ಮ ಬರೀತಾನು, ಯಾವಾಗ ಮನುಷ್ಯ ನೀತಿ ಬಿಡ್ತಾನು ಅಂತ ಕೇಳಿದ್ರೆ
ಯೌವನಂ ಧನ ಸಂಪತ್ತಿ ಪ್ರಭುತ್ವಂ ಅವಿವೇಕಿತ ಏಕೈಕಮಪ್ಯನರ್ಥಾಯ ಕಿಮು ಯತ್ರ ಚತುಷ್ಟಯಂ. ಯೌವನ, ಧನ ಸಂಪತ್ತಿ, ಪ್ರಭುತ್ವ ಅಂದ್ರೆ ಅಧಿಕಾರ, ಅವಿವೇಕಿತನ, ಇವು ನಾಲ್ಕರಲ್ಲಿ ಒಂದೊಂದು ಮನುಷ್ಯನಲ್ಲಿ ಬಂದು ಅಂತಂದ್ರೆ ಆವಾಗ ನೀತಿ ಭ್ರಷ್ಟ ಆಗ್ಬಿಡ್ತಾನು ಅಂತ ಹೇಳುವಾಗ, ಇವು ನಾಲ್ಕು ಕೂಡಿ ಒಬ್ಬನಲ್ಲೇ ಇದ್ದು ಅಂತಂದ್ರೆ ಅವನ ಗತಿ ಏನ್ರಿ? ಅಧೋಗತಿನ ಮತ್ತೇನದ ಅವನ ಗತಿ? ಅದಕ್ಕೆ ಒಂದೊಂದು ಮಾತು ನೋಡ್ರಿ. ಯೌವನಂ ಅಂದ್ರೆ ಮನುಷ್ಯನಿಗೆ ಯೌವನ ಪ್ರಾಪ್ತಿ ಆಯಿತು ಅಂತಂದ್ರೆ ನೀತಿ ಬಿಡ್ತಾನೆ. ಯೌವನ ಅಂತಂದ್ರೆ ಇಷ್ಟ ಪಾಪ ಮಾಡುವಂಥ ಕಾಲದು ಬರಿತಾರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು. ದುರಿತ ಕುಲ ಬಂಧು ಎನಿಸುವ ಯೌವನ ಅಂತ. ಯೌವನ ಕಾಲ ಅಂತಂದ್ರೆ ಎಲ್ಲಾ ಪಾಪಗಳಿಗೆ ಅಂದ್ರೆ ಪಾಪ ಕಾರ್ಯವನ್ನ ಮಾಡಲಾಕ ಅಗದಿ ಅನುಕೂಲವಾದಂಥ ಕಾಲ ಅಂತಂದ್ರೆ ಯೌವನ ಕಾಲ ಅಂತ. ಪಾಪಗಳಿಗೆ ಬಂಧುವಾದಂಥ ಕಾಲ ಅಂತಂದ್ರೆ ಯೌವನ ಕಾಲ ಅಂತ ಬರೀತಾರೆ. ಆವಾಗ ಮನುಷ್ಯ ನೀತಿಯನ್ನು ಬಿಡ್ತಾನೆ. ಆಮೇಲೆ ಧನ ಸಂಪತ್ತಿ, ಸಂಪತ್ತು ಪ್ರಾಪ್ತಿ ಆಯಿತು ಅಂತಂದ್ರೆ ಅದೇ ಸಂಪತ್ತಿನ ಮದದೊಳಗೂ ಕೂಡ ಮನುಷ್ಯ ನೀತಿ ಬಿಡ್ತಿರ್ತಾನೆ. ಅದಕ್ಕೆ ಬಸವಣ್ಣವ್ರು ಇಟ್ಟು ಚಂದ ಬರೀತಾರೋ, ಸಂಪತ್ತು ಪ್ರಾಪ್ತಿ ಆಯಿತು ಅಂತಂದ್ರೆ ಹೆಂಗಾಕತಿ ಅನ್ನೋದಕ್ಕೆ ಬರೀತಾರೋ. ಹಾವು ತಿಂದವರ ನುಡಿಸಬಹುದು, ಗರ ಹೊಡೆದವರ ನುಡಿಸಬಹುದು, ಸಿರಿಗರ ಹೊಡೆದವರ ನುಡಿಸಲು ಬಾರದು ನೋಡಯ್ಯ. ಬಡತನವೆಂಬ ಮಂತ್ರವಾದಿ ಹೊಗಲು, ಬಡತನವೆಂಬ ಮಂತ್ರವಾದಿ ಹೊಗಲು ಒಡನೆ ನುಡಿವರಯ್ಯ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಹಾವು ತಿಂದವರ ನುಡಿಸಬಹುದು. ಯಾರ್ಯಾರ ಒಂದು ಹಾವು ಕಡ್ದಿತ್ತು ಅಂತಂದ್ರೆ, ವಿಷ ಏರಿತ್ತು ಅಂತಂದ್ರೆ ಏನಾದರೂ ಔಷಧ ಉಪಚಾರ ಮಾಡಿ ಆ ವಿಷ ಇಳಿಸಬಹುದು. ಅವ ವಿಷ ಏರೇ ಮೂರ್ಛಿತನಾಗಿ ಬಿದ್ದಿದ್ದ ಅಂತಂದ್ರೆ ಅವಂಗ ಮಾತಾಡಿಸಬಹುದು. ಉಪಚಾರ ಮಾಡಿ ವಿಷಾನು ಇಳಿಸಬಹುದು, ಅವಂಗ ಮಾತಾಡಿಸಬಹುದು. ಆದ್ರೆ ಸಂಪತ್ತಿನ ವಿಷ ಯಾವಂಗಾರ ಏರಿತ್ತು ಅಂತಂದ್ರೆ ಅದನ್ನ ಇಳಿಸಾಕ ಬರಂಗಿಲ್ಲ. ಆ ಬಳಿಕ ಗರ ಹೊಡೆದವರ ನುಡಿಸಬಹುದು. ಗರ ಅಂತಂದ್ರೆ ಯಾರ್ಯಾರ ಭೂತ ಪಿಶಾಚಿ ಬಡ್ಕೊಂಡಿತ್ತು ಅಂತಂದ್ರೆ, ಅವರು ಮೂರ್ಛಿತರಾಗಿ ಬಿದ್ದಿದ್ರು ಅಂತಂದ್ರೆ ಏನಾದ್ರೂ ಯಂತ್ರ ಮಂತ್ರ ಮಾಡಿ ಆ ಭೂತ ಪಿಶಾಚಿ ಬಿಡಿಸಬಹುದು, ಅವನು ಮಾತಾಡಿಸಬಹುದು, ಅವನು ಉಳಿಸಬಹುದು. ಆದ್ರೆ ಈ ಸಂಪತ್ತಿನ ದೇವು ಬಡ್ಕೊಂಡಿತ್ತು ಅಂತಂದ್ರೆ ಆ ದೇವು ಬಿಡಿಸಲಾಕ ಸಾಧ್ಯನೇ ಇಲ್ಲ ಅಂತ ಬಸವಣ್ಣವ್ರು ಬರೀತಾರೆ. ಹಂಗಾರ ಆ ಸಂಪತ್ತಿನ ವಿಷ, ಸಂಪತ್ತಿನ ದೆವ್ವ ಬಿಡುವುದು ಯಾವಾಗ ಅಂತ ಕೇಳಿದ್ರೆ ಅವ್ರು ಬರೀತಾರ. ಅವರು ಬಡತನವೆಂಬ ಮಂತ್ರವಾದಿ ಹೋಗಲು, ಯಾವಾಗ ಬಡತನ ಅನ್ನೋದು ಅವಂಗ ಬಂದು ಬಿಡ್ತು ಅಂತಂದ್ರೆ, ಇದ್ದ ಸಂಪತ್ತೆಲ್ಲ ಹಾಳಾಗಿ ಹೋತು ಅಂತಂದ್ರೆ ಆವಾಗ ಒಡನೆ ನುಡಿವರ ಯಾ ಕೂಡಲ ಸಂಗಮ ದೇವ. ಆವಾಗ ನುಡಿತಾನಂತ, ಮಾತಾಡ್ತಾನಂತ, ಎಲ್ಲರಿಗೂ ನಮಸ್ಕಾರ ಮಾಡಾಕತ್ತಾನಂತ, ಹ್ಯಾಂಗದೀರಪ್ಪ ಅಂತ ಕೇಳ್ತಿರ್ತಾನಂತ. ಯಾವಾಗ ಅಂತ ಕೇಳಿದ್ರೆ ಬಡತನವೆಂಬ ಮಂತ್ರವಾದಿ ಬಂದ ಅವನ ಮನ್ಯಾಗ ಹೊಕ್ಕ ಅಂತಂದ್ರೆ. ಮತ್ತ ಅಲ್ಲಿ ತನಕ ಇವಂಗ ಆ ದೆವ್ವ ಬಡ್ಕೊಂಡೇ ಇರ್ತೈತಿ, ಆ ವಿಷ ಏರೇ ಇರ್ತೈತಿ. ಆ ಸಂಪತ್ತಿನ ಮದದೊಳಗ ಮನುಷ್ಯ ನೀತಿಯನ್ನು ಬಿಡ್ತಿರ್ತಾನು. ಇದೊಂದು. ಆ ಬಳಿಕ ಪ್ರಭುತ್ವಂ ಅಂದ್ರ ಅಧಿಕಾರ ಅವಂಗ ಬಂದಿತ್ತು ಅಂತಂದ್ರೆ ಆ ಅಧಿಕಾರದ ಮದದೊಳಗೂ ಕೂಡ ಮನುಷ್ಯ ನೀತಿ ಭ್ರಷ್ಟ ಆಗ್ತಾನು. ಮತ್ತ ಅಜ್ಞಾನ, ಅವಿವೇಕತನ ಒಂದು ಬಂದು ಬಿಟ್ಟಿತ್ತು ಅಂತಂದ್ರೆ, ಧರ್ಮ ಅಧರ್ಮ ಅನ್ನೋ ತಿಳುವಳಿಕೆನ ಇದ್ದಿದ್ದಿಲ್ಲ ಅಂತಂದ್ರೆ ಆವಾಗ ಮನುಷ್ಯ ನೀತಿಯನ್ನು ಬಿಟ್ಟು ಬಿಡ್ತಾನು. ಅದಕ್ಕೆ ಒಂದು ಕಡೆ ಬರೀತಾರೆ ಬಸವಣ್ಣವರು. ಏನು ಬರೀತಾರು ಅಂತ ಕೇಳಿದ್ರೆ, ಯೌವನ ಬಂದು ಬಿಟ್ಟಿತ್ತು ಅಂತಂದ್ರೆ, ಸಂಪತ್ತ ಅವನ ಮನೆಯಾಗ ತುಂಬಿಕೊಂಡು ಬಿಟ್ಟಿತ್ತು ಅಂತಂದ್ರೆ, ಸಂಪತ್ತಿನ ಮದಾನು ಬಂದು ಬಿಟ್ಟಿತ್ತು ಅಂತಂದ್ರೆ, ಯೌವನ ಮದ ಅಂದ್ರೆ ಸಂಪತ್ತಿನ ಮದ ಅಂದ್ರೆ, ಆ ಬಳಿಕ ಅಧಿಕಾರ ಮದ ಅಂದ್ರೆ, ಇವೆಲ್ಲ ಕೂಡ್ಕೊಂಡು ಬಿಟ್ಟಿದ್ದು ಅಂತಂದ್ರೆ ಆ ಮನುಷ್ಯ ಹೆಂಗಾಗಿರ್ತಾನು ಅಂತ ಕೇಳಿದರೆ ಯಾರು ಬಂದ್ರು ಮಾತಾಡ್ಸಂಗಿಲ್ಲ ಅಂತ.
ಯಾರ ಬಂದ್ ಕ್ಯಾರೆ ಏನ್ರಿ ಸಾವುಕಾರ ನಮಸ್ಕಾರ ರೀ ಅಂತಂದ್ರೆ ಅನಾಂಗ ಇಲ್ಲ ಅಂತ. ಅದಕ್ಕೆ ನಮ್ಮ ಶಿವಕುಮಾರ ಸ್ವಾಮಿಗಳು ಹೇಳ್ತಿರ್ತಾರೆ, ಯಾರು ಬಂದು ನಮಸ್ಕಾರ ಮಾಡ್ರು ಅಂತಂದ್ರೆ ನಮಸ್ಕಾರಿ ಸಾವುಕಾರ ಅಂದ್ಕೂಡ್ಲೆ ಅದಾನಂತ. ಹೆಂಗ್ರಿ ಪ್ರಸಾದ ಆತೇನ್ರಿ ಅಂತ ಕೇಳಿದ್ರ ಅತಾನ. ಬರೀ ಹೂನ. ಎದ್ದೇನ್ರಿ ಅತಾನ. ಇನ್ನು ಹೊಕ್ಕಿರೇನ್ರಿ ಅಂತಂದ್ರೆ ಅದಕ್ಕೂ ಹೂನ ನಾವು. ಅವ್ ಏನು ಕೇಳಾಕತ್ಯಾನೋ ಏನೋ ಅಂತ ಅವಂಗ ಖಬರೇ ಇರಂಗಿಲ್ಲ. ಬರೀ ಹೂ 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 ಮಾಡ್ಕೋತ ಇರ್ತಾನಂತ. ಅದಕ್ಕೆ ಬರೀತಾರ ಅವರು ಬಸವಣ್ಣವರು, ಎಲ್ಲೋ ಮನುಷ್ಯನೇ, ಯಾರಾದರೂ ನಿನ್ನ ಮನೆಗೆ ಬಂದು ಮಾತಾಡಿಸಿದ್ರು ಅಂತಂದ್ರೆ, ನಮಸ್ಕಾರ ಮಾಡಿದ್ರು ಅಂತಂದ್ರೆ, ನೀ ಅವರಿಗೆ ಪ್ರತಿಯಾಗಿ ನಮಸ್ಕಾರ ಮಾಡ್ಲಿಲ್ಲ, ಬರ್ರಿಪ ಕುಂಡ್ರಿಪ ಅಂತ ಅನ್ಲಿಲ್ಲ ಅಂತಂದ್ರೆ ನೀ ಹಾಳಾಗಿ ಹೋಕ್ಕಿ ಅಂತ ಹೇಳಿ ಎಷ್ಟು ಚಂದ ಬರೀತಾರೆ. ಏನಿ ಬಂದಿರಿ ಹದುಳವಿದ್ದೀರಿ ಅಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಏನ್ರಿಪಾ ಬಂದ್ರ್ಯಾ, ಬರ್ರಿ, ಆರಾಮಿದ್ದೀರ್ಯಾ, ನಮಸ್ಕಾರಪ್ಪ ಅಂತ ಹಿಂಗ ಮಾತಾಡಿಸಿದ್ರೆ ನಿಮಗೇನಾರ ಬ್ಯಾನಿ ಏನಾರ ಬರ್ತದೇನು ಅಂತ ಕೇಳ್ತಾರ. ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುದೆ. ಕುಂಡ್ರಿಪಾ ಅಂತಂದ್ರೆ ಅವ್ರು ಕೂತು ಹಾದ್ರು ಅಂತಂದ್ರೆ ನಿಮ್ಮ ಮನ್ಯಾಗ ಏನಾರ ತೆಗ್ಗಿ ಬೀಳ್ತತೇನು ಅಂತ ಕೇಳ್ತಾರ. ನೆಲ ಕುಳಿ ಹೋಗುದೆ. ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆದು ಹೋಗುದೆ. ಬಂದವ್ರ ಜೋಡಿ ತಕ್ಷಣ ಮಾತಾಡಿದರೆ ನಿಮ್ಮ ಹೊಟ್ಟಿ ಅಥವಾ ತಲೆ ಏನಾರ ಸಿಡಿದು ಹೋಳಾಗಿ ಹಾಳಾಗಿ ಹೋಗತ್ತೇನು ಅಂತ ಕೇಳ್ತಾರ. ಒಂದು ತಾಕೀತು ಮಾಡ್ತಾರ ಅವರು. ಕೊಡಲಿಲ್ಲದಿದ್ದವರೊಂದು ಗುಣವಿಲ್ಲದಿದ್ದಡೆ ಕೆಡಹಿ ಮೂಗ ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವ. ನೀ ಅವನಿಗೆ ಏನು ಕೊಡ್ಲಿಲ್ಲ ಅಂದ್ರು ಬಂದವ್ರ ಜೋಡಿ ಒಂದು ಮಾತಾಡುವಂಥ ಗುಣ ನಿನ್ನಲ್ಲಿ ಇರ್ಲಿಲ್ಲ ಅಂತಂದ್ರೆ ನಿನ್ನ ಕೆಡವಿ ಮೂಗ ಕೊಯ್ಲಾರದೆ ಬಿಡಂಗಿಲ್ಲ ಅಂತ ದೇವರ. ಮೂಗು ಕೊಯ್ತಾನು ಅಂತಂದ್ರೆ ಮತ್ತೆ ಈ ಮೂಗು ಕೊಯ್ತಾನು ಅಂತ ಹಿಂಗೆ ತಿಳ್ಕೊಬೇಡ್ರಿ. ಅವ ಮೂಗು ಕೊಯ್ಯುದು ಹೆಂಗ ಅಂತ ಕೇಳಿದ್ರೆ, ಯಾವ ಮನುಷ್ಯ ನಿನ್ನ ಬಾಗಲ ತನಕ ಬಂದ ನಮಸ್ಕಾರ ರೀ ಅಂತ ಮಾತಾಡಿಸಿದಾಗ ನೀನು ಮಾತಾಡರಂಗಿಲ್ಲ, ನೀನು ಮಾತಾಡಂಗಿಲ್ಲ, ಅದೇ ಮನುಷ್ಯನ ಮನೆಗೆ ಹೋಗಿ ನನಗೊಂದಿಟ್ಟು ಸಹಾಯ ಮಾಡಪ್ಪ ಅಂತ ಕೇಳುವಂಗ ನಿನಗೆ ಪರಿಸ್ಥಿತಿ ತಂದು ಕೊಡ್ತಾನು. ಅದಕ್ಕೆ ಮೂಗು ಕೊಯ್ಯುದು ಅಂತ ಕರೀತಾರ. ಕೆಡಹಿ ಮೂಗ ಕೊಯ್ಯದೆ ಮಾನ್ಬನೆ ಕೂಡಲ ಸಂಗಮ ದೇವರು ಅಂತ. ಅದಕ್ಕೆ ಮನುಷ್ಯ ಎಚ್ಚರಾಗಿರು ಅಂತ ಹೇಳ್ತಾರೆ. ಅಂತೂ ಇಂತೂ ನೀತಿಯನ್ನು ಯಾವಾಗ ಬಿಡ್ತಾನು ಅಂತ ಕೇಳಿದ್ರೆ ಇವು ಪ್ರಸಂಗಗಳು. ಯೌವನ ಬಂದಾಗ, ಸಂಪತ್ತು ಪ್ರಾಪ್ತ ಆದಾಗ, ಅಧಿಕಾರ ಬಂದಾಗ ಮನುಷ್ಯ ನೀತಿಯನ್ನು ಬಿಡ್ತಿರ್ತಾನೆ. ಹಂಗಾರ ಇನ್ನ ನಾವು ನೀತಿಯನ್ನು ಸಂಪಾದನೆ ಮಾಡಬೇಕು ಅಂತಂದ್ರೆ ಹೆಂಗ ಸಂಪಾದನೆ ಮಾಡಬೇಕು ಅಂತ ಕೇಳಿದ್ರೆ ಅದಕ್ಕಿಟ್ಟು ಚಂದ ಒಂದು ವಚನ ಬರೀತಾರೆ ದೇವರ ದಾಸಮಯ್ಯನವರು. ಅದಕ್ಕೆ ಸತ್ಸಂಗ ಅನ್ನೋದು ಒಂದೇ ಒಂದು ಸಾಧನ ಅಂತಾರ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ, ಕಡಿಗೀಲು ಬಂಡಿಗಾಧಾರ. ಕಡಿಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೆ, ಕಡಿಗೀಲು ಬಂಡಿಗಾಧಾರ. ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಿಗೀಲು ಕಾಣ ರಾಮನಾಥ ಅಂತಂದ್ರು. ಈಗ ಹಳ್ಯಾಗ ಬಂಡಿ ಹೊಡಿತಿರ್ತಾರೆ. ಆ ಬಂಡಿಗೆ ಆ ಗಾಲಿಗೆ ಎಡಕ ಬಲಕ ಏನು ಕೀಲ ಹಾಕಿರ್ತಾರಲ್ಲ, ಆ ಕೀಲ ಆಧಾರ ಆ ಬಂಡಿಗೆ. ಆ ಕೀಲ ಇದ್ದಿದ್ದಿಲ್ಲ ಅಂತಂದ್ರ ಬಂಡಿ ಹೊಡೆದ್ರೆ ಗತಿ ಏನಾಗತ್ರಿ? ಬೇಕಾದಂತ ಬಂಡಿ ಇರುವಲ್ತಕ್ಕದು, ಬೇಕಾದಂತ ಎತ್ತುಗಳು ಇರುವಲ್ಲ. ಕೀಲ ಇದ್ದಿದ್ದಿಲ್ಲ ಅಂತಂದ್ರೆ ಆ ಬಂಡಿ ಮತ್ತ ಆ ಬಂಡಿ ಹೊಡ್ಯಾವ ಹೆಂಗ ಹಾಳಾಗಿ ಹೋಗ್ತಾರೋ ಹಂಗ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಯೌವನ ಮದ, ಸಂಪತ್ತಿನ ಮದ, ಅಧಿಕಾರದ ಮದ ಇವೆಲ್ಲ ತುಂಬಿಕೊಂಡಿರ್ತಾವಲ್ಲ. ಹಿಂಗ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಇದಕ್ಕೆ ಏನಪ್ಪ ಕೀಲ ಅಂತ ಕೇಳಿದ್ರೆ ಮರಡ ಶರಣರ ನುಡಿಗಡನವೇ ಕಡಿಗೀಲು ಕಾಣ ರಾಮನಾಥ. ಮಹಾತ್ಮರ ಮಾತುಗಳೇ ಇದಕ್ಕೆ ಕೀಲ ಅಂತ. ಅದಕ್ಕೆ ಮನುಷ್ಯ ಸತ್ಸಂಗದೊಳಗೆ ಇದ್ದ ಅಂತಂದ್ರೆ, ಸದ್ಭಾವನೆಯನ್ನ ಬೆಳೆಸಿಕೊಂಡ ಅಂತಂದ್ರೆ ಇವ
ನೀತಿಯನ್ನ ಸಂಪಾದನೆ ಮಾಡ್ಲಕ್ಕೆ ಸಾಧ್ಯತೆ. ಇನ್ನ ಬಹಳಷ್ಟ ಮಾತುಗಳನ್ನ, ಬಹಳಷ್ಟು ಶಾಸ್ತ್ರಗಳನ್ನ ನಾವು ಎಲ್ಲಿ ಅಭ್ಯಾಸ ಮಾಡೋಣ್ರಿ? ನಮಗೆ ಸರಳವಾಗಿ ನೀತಿ ಬಗ್ಗೆ ಹೇಳಿಬಿಟ್ರೆ ನಾವು ಹಂಗೆ ನಡ್ಕೋತೀವ್ರಿ ಅಂತ ಅನ್ನೋರು ನೀವು ಯಾರಾದರೂ ಇದ್ರಿ ಅಂತಂದ್ರೆ, ಎಲ್ಲಾ ಮಹಾತ್ಮರ ಮಾತುಗಳನ್ನ, ಎಲ್ಲಾ ಶಾಸ್ತ್ರಗಳನ್ನ ಹಿಂಡಿಕ್ಯಾರೆ ಒಂದೇ ಒಂದು ಶ್ಲೋಕದೊಳಗ ನೀತಿಯ ಶಾಸ್ತ್ರವನ್ನೇ ಹೇಳಿರುವಂಥ ಒಂದು ಮಾತದ. ಅದೊಂದು ಮಾತ ನಾವು ನೋಡ್ಕೊಂಡು ಬಿಟ್ರೆ ಇಡೀ ನೀತಿಯನ್ನೇ ನೋಡ್ಕೊಂಡಂಗ ಆಕತ್ತೆ. ಆ ಮಾತು ಯಾವುದು ಅಂತ ಕೇಳಿದ್ರೆ ಬಹಳ ಲಕ್ಷ್ಯ ಕೊಟ್ಟು ಕೇಳುವಂಥ ಮಾತದು. ಮಾತೃವತ್ ಪರದಾರಾಂಶ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಯಃ ಪಶ್ಯತಿ ಸ ಪಶ್ಯತಿ ಅಂತ ಹೇಳಿ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದ್ರಿ. ಮಾತೃವತ್ ಪರದಾರಾಂಶ ಅಂದ್ರೆ ತಾಯಿಗೆ ಸಮಾನವಾಗಿ ಪರಸ್ತ್ರೀಯರನ್ನ ನೋಡಬೇಕು. ಪರದ್ರವ್ಯಾಣಿ ಲೋಷ್ಟವತ್, ಇನ್ನೊಬ್ಬರ ಸಂಪತ್ತನ್ನ ಮಣ್ಣಿನ ಹೆಂಟೆಗೆ ಸಮಾನವಾಗಿ ಕಾಣಬೇಕು. ಆತ್ಮವತ್ ಸರ್ವಭೂತಾನಿ, ತನ್ನಂತೆ ಎಲ್ಲರನ್ನ, ತನ್ನ ಆತ್ಮದಂತೆ ಎಲ್ಲರನ್ನ ಕಾಣಬೇಕು, ಎಲ್ಲರನ್ನ ಪ್ರೀತಿಸಬೇಕು ಅಂತಾರ. ಈ ರೀತಿಯಾಗಿ ಯಾರು ನೋಡ್ತಾರೋ, ಯಾರು ನಡ್ಕೋತಾರೋ ಅವರೇ ಜಗತ್ತಿನಲ್ಲಿ ನೀತಿವಂತರು, ಸಜ್ಜನರು, ಅವರೇ ನಿಜವಾಗಿಯೂ ಜಗತ್ತನ್ನ ಇದ್ದಕ್ಕಿದ್ದಂತೆ ನೋಡುವವರು ಅಂತ ಕರೀತಾರೆ. ಈಗ ಈ ಮೂರು ಮಾತಿನಲ್ಲಿ ಒಂದೊಂದು ಮಾತನ್ನು ನೋಡೋಣ. ಮಾತೃವತ್ ಪರದಾರಾಂಶ ಅಂದ್ರೆ ಪರಸ್ತ್ರೀಯರನ್ನ ನಾವು ತಾಯಿ ಸಮಾನವಾಗಿ ನೋಡಬೇಕು ಅಂತಾರೆ. ಈ ಮಾತ ಎಲ್ಲಾ ಮಹಾತ್ಮರು ಹೇಳ್ಕೊಂಡು ಬಂದಾರೆ. ಅದ್ರಾಗ ನಿಮಗೆ ಒಂದೊಂದು ಮಾತು ಹೇಳಬೇಕು ಅಂತಂದ್ರೆ, ಸರ್ಪಭೂಷಣರು ಸಹಿತ ಪರಸತಿಯರ ಮಾತೆ ಎಂದು ಭಾವಿಸುವವನೇ ದೇವರ ದೇವ ಅಂದ್ರು. ದೇವರ ದೇವ ಅಂತ ನೋಡ್ರಿ, ದೇವರಿಗೂ ಪ್ರಿಯನಾದಂಥ ಆ ವ್ಯಕ್ತಿ ಅಂತ. ಯಾರು? ಪರಸತಿಯರನ್ನ ಮಾತೆ ಅಂತ ಯಾವ ನೋಡ್ತಾನೋ ಅವ ದೇವರಿಗೂ ಪ್ರಿಯನು. ಆಮೇಲೆ ಹೆಣ್ಮಕ್ಕಳಿಗೂ ಗಂಡು ಮಕ್ಕಳಿಗೂ ಕೂಡ ಸರ್ವಜ್ಞ ಮೂರ್ತಿಗಳು ಹೇಳಿದ್ದನ್ನು ನೋಡ್ಬೇಕು ನಾವು. ಇಬ್ಬರಿಗೂ ಬೇಕು ನೋಡ್ರಿ ನೀತಿ. ಮತ್ತ ಅದಕ್ಕೆ ಬರೀತಾರವರು, ಅನ್ಯ ಸತಿಯರ ಕಂಡು ತನ್ನ ಹೆತ್ತವಳೆಂದು. ಅನ್ಯ ಸತಿಯರ ಕಂಡು ತನ್ನ ಹೆತ್ತವಳೆಂದು ಮನ್ನಿಸಿ ನಡೆಯುವ ಪುರುಷಂಗೆ ಇಹಪರದಿ ಇನ್ನೂ ಭಯವಿಲ್ಲ ಸರ್ವಜ್ಞ. ಅನ್ಯ ಸ್ತ್ರೀಯರನ್ನ ನೋಡಿ ತನ್ನ ತಾಯಿ ಸಮಾನ, ತನ್ನ ಹೆತ್ತವಳು ಅನ್ನುವ ಭಾವನೆಯಿಂದ ಯಾವ ನೋಡ್ತಾನೋ ಅವನಿಗೆ ಇಹಲೋಕದೊಳಗೂ ಯಾವ ಭಯ ಇಲ್ಲಂತ, ಪರಲೋಕದೊಳಗೂ ಯಾವ ಭಯ ಇಲ್ಲಂತ. ಇದೊಂದು ಸಾಧಿಸಿದ್ರೆ ಸಾಕು ಅವ ಉದ್ಧಾರ ಆಗ್ತಾನು ಅಂತ ಸರ್ವಜ್ಞ ಮೂರ್ತಿಗಳು ಹೇಳಿದರು. ಇನ್ನು ಹೆಣ್ಮಕ್ಳಿಗೂ ಹೇಳ್ತಾರೆ ನೋಡ್ರಿ, ಅನ್ಯ ಪುರುಷರ ಕಂಡು ತನ್ನ ಹಡೆದವನೆಂದು. ಅನ್ಯ ಪುರುಷರ ಕಂಡು ತನ್ನ ಹಡೆದವನೆಂದು ಮನ್ನಿಸಿ ನಡೆಯುವ ಸತಿಯಳಿಗೆ ಸ್ವರ್ಗದೊಳು ಹೊನ್ನಿನ ಮನೆಯು ಸರ್ವಜ್ಞ. ತನ್ನ ಪತಿದೇವರನ್ನ ಬಿಟ್ಟ ಪರಪುರುಷರನ್ನ ತನ್ನ ತಂದೆ ಸಮಾನ ಅಂತ ಯಾವ ಹೆಣ್ಮಗಳು ನೋಡ್ತಿರ್ತಾಳೋ, ಅಣ್ಣನ ಸಮಾನ, ತಮ್ಮನ ಸಮಾನ ಅಂತ ಯಾವ ಹೆಣ್ಮಗಳು ನೋಡ್ತಿರ್ತಾಳೋ, ಆ ಹೆಣ್ಮಗಳಿಗೆ ಸ್ವರ್ಗದೊಳಗ ಬಂಗಾರದ ಮನೆಯನ್ನು ಪರಮಾತ್ಮ ಕೊಡ್ತಾನೋ ಅಂತ ಬರೀತಾರೆ. ಆದ್ದರಿಂದ ಈ ಎಲ್ಲ ಮಾತುಗಳನ್ನ ಲಕ್ಷ್ಯದಲ್ಲಿಟ್ಟುಕೊಂಡು ಪರಸ್ತ್ರೀಯರನ್ನ ತಾಯಿ ಭಾವನೆಯಿಂದ ನೋಡು, ಪರಪುರುಷರನ್ನ ತಂದೆ ಸಹೋದರ ಭಾವನೆಯಿಂದ ನೋಡು. ಈ ರೀತಿಯಾಗಿ ನಡೆದುಕೊಂಡು ನೀತಿವಂತನಾಗು ಅಂತ ಹೇಳ್ಕೊಂಡು ಬಂದರು. ದೇವರ ದಾಸವೇನವರು ಕೂಡ ಇಷ್ಟು ಚಂದ ಒಂದು ವಚನ ಬರೀತಾರೆ. ಗಂಡನುಳ್ಳಮ್ಮನ ಗೌರಿ ಎಂದು ಕಂಡಡೆ, ಗಂಡನುಳ್ಳಮ್ಮನ ಗೌರಿ ಎಂದು ಕಂಡಡೆ ಭೂಮಂಡಲಕ್ಕೆ ಅರಸನಾಗಿ ಹುಟ್ಟುವನಾತನು. ಗಂಡನುಳ್ಳಮ್ಮನ ಕಂಡು ಒಡೆವೆರೆದಾತ ನರಕದಲ್ಲಿ ದಿಂಡುಗೆಡದಿಪ್ಪನೆ ರಾಮನಾಥ.
ನೋಡ್ರಿ, ಗಂಡ ಉಳ್ಳಂತ ಅಮ್ಮನಿಗೆ ಗೌರಿ ಅಂತ ನೋಡ್ಬೇಕಂತ, ಪಾರ್ವತಿ ಅಂತ ನೋಡ್ಬೇಕಂತ. ಹಿಂಗೆ ಯಾವ ನೋಡ್ತಾನೋ ಅವ ಮುಂದೆ ಈ ಭೂಮಂಡಲಕ್ಕೆ ಅರಸನಾಗಿ ಹುಟ್ಟತಾನು. ಮುಂದೆ ಯಾಕ್ರಿ, ಈಗ ಸಹಿತ ಅವ ಅರಸನಾಗಿ 4 ಮಂದಿಯಾಗ ಗೌರವ ಉಳ್ಳವನಾಗ್ತಾನ. ಯಾರು ಅಂತ ಕೇಳಿದ್ರೆ, ಗಂಡನುಳ್ಳಮ್ಮನಿಗೆ ಗೌರಿ ಅಂತ ಯಾವ ನೋಡ್ತಾನೋ. ಅಕಸ್ಮಾತ್ ಕಾಮಾತುರನಾಗಿ ಗಂಡನುಳ್ಳಮ್ಮನ ಗಂಡು ಅವ ಬೆರತ ಅಂತಂದ್ರೆ, ಒಡೆವೆರೆದಾತ ಬೆರತ ಅಂತಂದ್ರೆ ನರಕದಲ್ಲಿ ದಿಂಡುಗೆಡದಿಪ್ಪನೇ ರಾಮನಾಥ. ನರಕದೊಳಗ ಯುಗ ಯುಗ ಪರ್ಯಂತರ ಅವ ಬಿದ್ದ ಹಾಳಾಗಿ ಹೋಗ್ತಾನು ಅಂತ ಬರೀತಾರೆ. ಆದ್ದರಿಂದ ನಾವು ಪರಸ್ತ್ರೀಯರನ್ನ ಮಾತೃಭಾವನೆಯಿಂದ ಕಾಣಬೇಕು. ಆ ಭಾವನೆಯನ್ನ ಬೆಳೆಸ್ಕೋಬೇಕು ನಾವು. ಯಾವಾಗ ಆಗಲಿ ನಮ್ಮ ಎದುರಿಗೆ ಪರಸ್ತ್ರೀಯರು ಬಂದರು ಅಂತಂದ್ರೆ, ಅವ್ರು ನೋಡುವಾಗಲಿ, ಪರಸ್ತ್ರೀಯರನ್ನ ಏಕಾಂತದೊಳಗೆ ಕೂತು ನೆನೆಸುವಾಗಲಿ ಮಾತೃಭಾವನೆಯಿಂದನ ನೋಡಬೇಕು, ಮಾತೃಭಾವನೆಯಿಂದನ ನಾವು ನೆನೆಸಬೇಕು. ಇದಕ್ಕೆ ಉತ್ತಮ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಹಿಂದಕ್ಕೆ ವಿಕ್ರಮಾದಿತ್ಯ ಅಂತ ಒಬ್ಬ ರಾಜ ಆಗಿ ಹೋಗಿದ್ದಾನೆ. ಅವ ಇಷ್ಟು ಧರ್ಮವಂತಿದ್ರೆ ಅವ ಸಂಯಮಿನೂ ಇದ್ದ, ಪರರ ದುಃಖವನ್ನ ತನ್ನ ದುಃಖ ಅಂತ ತಿಳ್ಕೊಂಡಿಕ್ಯಾರೆ ಪರರ ದುಃಖವನ್ನು ದೂರ ಮಾಡ್ತಿದ್ದ, ಪ್ರಜೆಗಳನ್ನ ಬಹಳ ಪ್ರೀತಿಯಿಂದ ಕಾಣ್ತಿದ್ದ. ಇಂಥ ಒಬ್ಬ ಧರ್ಮವಂತ ವಿಕ್ರಮಾದಿತ್ಯ ಅಂತ ಆಗಿ ಹೋಗಿದ್ದಾನೆ. ಅದು ಅವನ ಆಚಾರ ವಿಚಾರಗಳು ಹೆಂಗಿದ್ದು ಅಂತಂದ್ರೆ, ಅವನಿನ್ನೂ ಲಗ್ನ ಆಗಿರ್ಲಿಲ್ಲ, ಯೌವನ ಅವಸ್ಥೆ ಇತ್ತು ಅವನಿಗೆ. ಅವನ ಅಣ್ಣ ಭರ್ತೃಹರಿ, ಅಣ್ಣನ ಹೆಂಡತಿ ಪಿಂಗಳ ಅಂತ ಹೇಳಿ, ಹಿಂಗ ಅವ್ರದೊಂದು ಕುಟುಂಬ. ಈ ವಿಕ್ರಮಾದಿತ್ಯ ಏನಿದ್ದು ನೋಡ್ರಿ, ಇವ ಸರ್ವಾಂಗ ಸುಂದರಿದ್ದ, ತರುಣ ಯುವಕ. ಈ ಸುಂದರ ಒಳಗನು 3 ನಮೂನಿ ಸುಂದರರಿ. ಉತ್ತಮ ದರ್ಜೆಯ ಸುಂದರರು, ಮಧ್ಯಮ ದರ್ಜೆಯ ಸುಂದರರು, ಕನಿಷ್ಠ ದರ್ಜೆಯ ಸುಂದರರು ಅಂಥೇಳಿ ಹಿಂಗ ಸುಂದರರೊಳಗನ 3 ಪ್ರಕಾರ. ಕನಿಷ್ಠ ದರ್ಜೆಯ ಸುಂದರರು ಅಂತಂದ್ರೆ ಅವರು ಹೊರಗಿನ ರೂಪಿಲೆ ಸುಂದರ ಇರ್ತಾರೆ, ಆದ್ರೆ ಮನಸ್ಸಿಲೆ ಬಹಳ ಮಲಿನ ಇರ್ತಾರೆ. ಅವ್ರ ಮನಸ್ಸ ಅಪವಿತ್ರ ಇರ್ತದೆ, ಅವ್ರ ಮನಸ್ಸಿನೊಳಗೆ ವಿಚಾರಗಳು ಒಳ್ಳೆಯವಿರಂಗಿಲ್ಲ. ಮತ್ತು ಹೊರಗೆ ನೋಡ್ಲಕ್ ಸುಂದರ ಇರ್ತಾರೋ. ಹಂಗಾರ ಇವರು ಕನಿಷ್ಠ ದರ್ಜೆಯ ಸುಂದರರು ಅಂತ ಹೇಳಿಸ್ಕೊತಾರೆ. ಇನ್ನ ಮಧ್ಯಮ ದರ್ಜೆಯ ಸುಂದರರು ಅಂತಂದ್ರೆ ಅವರು ಹೊರಗಿನ ರೂಪಿಲೆ ಅಷ್ಟೊಂದು ಸುಂದರ ಇರಂಗಿಲ್ರಿ. ಕರಗರ ಇರ್ತಾರೋ, ಕುಂಟರ ಇರ್ತಾರೋ, ಕುರುಳರ ಇರ್ತಾರೋ, ಸ್ವಲ್ಪ ಹೆಚ್ಚು ಕಡಿಮೆ ಹಂಗು ಹಿಂಗೂ ಇರ್ತಾರೆ. ಆದ್ರೆ ಮನಸ್ಸು ಬಹಳ ಸುಂದರ ಇರ್ತತಿ. ಮನಸ್ಸಿನಾಗ ವಿಚಾರಗಳು ಬಹಳ ಪವಿತ್ರ ಇರ್ತಾವು. ಹಿಂಗ ಮನಸ್ಸಿಲೇ ಸುಂದರಿದ್ದು ಹೊರಗಿನ ರೂಪಿಲೆ ಸ್ವಲ್ಪ ಹಂಗು ಹಿಂಗು ಇದ್ರು ಅಂತಂದ್ರೆ ಅವರಿಗೆ ಮಧ್ಯಮ ದರ್ಜೆಯ ಸುಂದರರು ಅಂತ ಕರೀತಾರೆ. ಇನ್ನ ಒಬ್ಬೊಬ್ರು ಹಿಂಗಿರ್ತಾರ್ರಿ, ಮನಸ್ಸಿಲೇನೂ ಸುಂದರ ಇರ್ತಾರೋ, ಹೊರಗ ರೂಪಿಲೇನೂ ಸುಂದರ ಇರ್ತಾರೋ, ಇವರಿಗೆ ಉತ್ತಮ ದರ್ಜೆಯ ಸುಂದರರು ಅಂತ ಕರೀತಾರೆ. ಹಂಗ ವಿಕ್ರಮಾದಿತ್ಯ ಅವೇನು ತರುಣಿದ್ದಲ್ಲ, ಅವ ಉತ್ತಮ ದರ್ಜೆಯ ಸುಂದರ. ನಿಮಗೆ ಹೇಳ್ತಾನೋ, ಮನಸ್ಸಿನೊಳಗೂ ಸದ್ಭಾವನೆಗಳು ತುಂಬಿಕೊಂಡಿದ್ದು, ಹೊರಗನೂ ರೀ ನಿಮಗೆ ಹೇಳ್ತಾನೋ ಸರ್ವಾಂಗ ಸುಂದರ. ಅವನ ಸೌಂದರ್ಯವನ್ನು ನೋಡಿ ಅವನ ಅಣ್ಣನ ಹೆಂಡತಿ ಭರ್ತೃಹರಿಯ ಹೆಂಡತಿ ಪಿಂಗಳ ಮೋಹಿಸಿದ್ಲು. ನಿಮಗೆ ಹೇಳ್ತಾನು, ಅವನು ಸುಂದರ ರೂಪವನ್ನು ನೋಡಿ ಮೋಹಿಸಿರುವಂಥ ಆ ಪಿಂಗಳ ಆಕೆಗೆ ಯಾವಾಗ ಯಾವಾಗ ಏಕಾಂತ ಸಾಧಿಸ್ತೈತೋ ಆವಾಗ ಅವನು ಬಯಸ್ತಿದ್ಲು. ಅವನು ಮನಸ್ಸು ವಿಕಾರ ಆಗುವಂಗ ಮಾತಾಡ್ತಿದ್ಲು. ನನ್ನ ಇಚ್ಛಾ ಪೂರ್ತಿ ಮಾಡುವಂತ ಕರಿತಿದ್ಲು. ಖರೆ ಮಹಾತ್ಮ ವಿಕ್ರಮಾದಿತ್ಯ ಯಾವತ್ತು ಸದ್ಭಾವನೆಯಿಂದ ಕೂಡಿದವ, ಪರಸ್ತ್ರೀಯರನ್ನ ತಾಯಿ ಭಾವನೆಯಿಂದ ನೋಡುವಂತ.
ಅದರಾಗ ಅಣ್ಣನ ಹೆಂಡತಿ ಅಂತಂದ್ರೆ ಅವನಿಗೆ ಅತ್ಯಂತ ಪೂಜನೀಯಳಾಗಿದ್ಲು. ಮನುಷ್ಯನಾಗ ತಾಯಿ ಅಂತ ನೋಡ್ತಿದ್ದ, ಅಣ್ಣನ ತಂದೆ ಸಮಾನ ಅಂತ ನೋಡ್ತಿದ್ದ. ಆ ಪಿಂಗಳ ಹೆಣ್ಮಗಳು ಬಹಳಷ್ಟು ಪ್ರಯತ್ನ ಮಾಡಿ ಆಕಿ ತನ್ನ ಕಾಮ ಭಾವನೆಯಿಂದನ ಮಾತಾಡಿಸಿದ್ಲು. ಆದ್ರೆ ವಿಕ್ರಮಾದಿತ್ಯ ಯಾವಾಗ ಮಾತಾಡಿದ್ರು ಮಾತೃ ಭಾವನೆಯಿಂದನೇ ಅವ ಮಾತಾಡ್ತಿದ್ದ. ಬಹಳಷ್ಟು ಪ್ರಯತ್ನ ಮಾಡಿ 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 ಕಡಿಕ ಒಮ್ಮೆ ಹೇಳ್ಬಿಡ್ತಾಳ, ವಿಕ್ರಮ, ನೀ ನನ್ನ ಮಾತು ಕೇಳಲಿಲ್ಲ ಅಂತಂದ್ರೆ, ನನ್ನ ಇಚ್ಛಾ ಪೂರ್ತಿ ಮಾಡಲಿಲ್ಲ ಅಂತಂದ್ರೆ ನೀನೇನು ಮಾಡ್ತೀನಿ ನೋಡು ಅಂತ ಹೇಳಿ ಬಹಳಷ್ಟು ಅಂಜಿಸ್ತಿದ್ಲು. ಆದರೂ ಆಕಿ ಮೋಹದ ಬಲೆಗೆ ವಿಕ್ರಮಾದಿತ್ಯ ಬೀಳಲಿಲ್ಲ. ಹೇಳಿದ್ಲು. ಕೊನೆಗೆ ವಿಕ್ರಮಾದಿತ್ಯ ಈಕೆಯ ಮೋಹದ ಬಲೆಯೊಳಗೆ ಯಾವಾಗ ಬೀಳಲಿಲ್ಲ, ಆವಾಗ ನೋಡು ನಿನ್ನ ಅಪಮಾನ ಮಾಡಿಬಿಡ್ತು, ನೋಡು ನಿನ್ನ ಈ ಮನೆಯಿಂದ ಹೊರಗೆ ಹಾಕಿಸಿಬಿಡ್ತು ನೋಡು ಅಂತ ಪಿಂಗಳ ಎಷ್ಟು ಹೇಳಿದ್ರು ಅವಂತಾನ, ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ನಾನು ಧರ್ಮಕ್ಕೆ ವಿರುದ್ಧವಾದಂತ ಆಚರಣೆ, ಧರ್ಮಕ್ಕೆ ವಿರುದ್ಧವಾದಂತ ಕಾರ್ಯ ನಾ ಎಂದೂ ಮಾಡಂಗಿಲ್ಲ ತಾಯಿ ಅಂತಂದಾಗ ಆಕಿ ಚೀರಿದ್ಲು. ಗಂಡಲ್ಲೇ ಹಾದು ಹೊಂಟಿದ ಚೀರಿದ್ಲು, ಗಲಾಟೆ ಮಾಡಿದ್ಲು. ಗಂಡು ಓಡಿ ಬಂದ ಹೇಳ್ತಾಳೆ, ಸ್ವಾಮಿ ಸ್ವಾಮಿ ನೋಡ್ರಿ ನಿಮ್ಮ ತಮ್ಮ ವಿಕ್ರಮ ನನಗೆ ಏಕಾಂತದೊಳಗೆ ಬಂದು ಕ್ಯಾರೆ ಏನೇನೋ ಮಾತಾಡಿದ, ನಾನು ಒಪ್ಪಲಿಲ್ಲ. ಆವಾಗ ನನ್ನ ಮ್ಯಾಲ ಬಲಾತ್ಕಾರ ಮಾಡಿದ, ನನ್ನ ಬಲಾತ್ಕಾರ ಮಾಡಾಕ ಬಂದ. ಏನೋ ನೀವು ಬಂದ್ರಿ, ನಾ ಕೂಗಿದ್ನಿ, ನನ್ನ ಮಾನ ಉಳಿತು, ನನ್ನ ಮರ್ಯಾದೆ ಉಳಿತು, ನನ್ನ ಹಾಳು ಮಾಡಿಬಿಡ್ತಿದ್ದ ಇಂಥ ನೀಚತನ ವಿಕ್ರಮಾದಿತ್ಯ ಅಂತ ಹೇಳಿದರೆ ಅವನ ಪಾದದ ಮೇಲೆ ಬಿದ್ದು, ಗಂಡನ ಪಾದದ ಮೇಲೆ ಬಿದ್ದು ಅಳಾಕಿತ್ಲು, ಅರ್ಭಾಟ ಮಾಡಾಕಿತ್ಲು. ಆ ಹೆಂಡತಿಯ ಮಾತನ್ನು ಕೇಳಿದಂತ ಭರ್ತೃಹರಿ ತಕ್ಷಣವೇ ತಮ್ಮನ್ನು ಹೊರಗೆ ಹಾಕಿಬಿಟ್ಟ. ನೀ ಇಲ್ಲಿ ಇರಬೇಡ ಅಂತ ಹೇಳಿ ಹೊರಗೆ ಹಾಕಿದಾಗ ಅವನಿಗೆ ಇಷ್ಟು ಸಂತೋಷ ಆತು. ಯಾವತ್ತೂ ನನಗೆ ಪೀಡಿಸ್ತಿದ್ಲು, ಇದೊಂದು ಪೀಡೆಯಿಂದ ಇವತ್ತು ನಾ ಮುಕ್ತನಾದಿಲ್ಲ ಅಂತ ಹೇಳಿದರೆ ವಿಕ್ರಮಾದಿತ್ಯ ಸಂತೋಷದಿಂದ ಅವ ಅಡವಿಗೆ ಹೋಗ್ಬಿಟ್ಟ. ನೋಡ್ರಿ, ಮನಿ ಬಿಡಲಾಕ್ ತಯಾರಾದ, ಕೊನೆಗೆ ಪ್ರಾಣ ಬಿಡಾಕ್ ತಯಾರಾದ, ಖರೆ ಧರ್ಮ ಬಿಡಾಕ ತಯಾರಾಗಲಿಲ್ಲ. ಧರ್ಮಕ್ಕೆ ವಿರುದ್ಧವಾದಂಥ ಆಚರಣೆಯನ್ನ ಅವ ಆಚರಿಸಲಿಲ್ಲ. ತಾನಾಗಿಯೇ ಒಲಿದು ಬಂದಿರುವಂಥ ಅತ್ತಿಗೆಗೆ ತಿರಸ್ಕಾರ ಮಾಡಿದ ಅಂತಂದ್ರೆ ಎಂಥ ಇರಬೇಕ ಆ ಮಹತ್ವ. ನೋಡ್ರಿ, ಸುಂದರ ಇದ್ದವರಿಗೆಲ್ಲ ಹಿಂಗ ಕಾಟ ಇರುವಂಗ ಕಾಣದತಿ. ಅಡವಿಗೆ ಹೋದ ಅಂತ ತಿಳ್ಕೊರಲ್ಲ, ಅಡವಿಗೆ ಹೋದ ಸಂತರ ಜೊತೆಗೆ, ಮಹಾತ್ಮರ ಜೊತೆಗೆ, ಶರಣರ ಜೊತೆಗೆ ಸತ್ಸಂಗದೊಳಗೆ ಕಾಲು ಕಳೀತಿದ್ದ. ಒಮ್ಮೆ ಆ ಅಡವ್ಯಾಗನ ಅಡವಿ ಜನ ಅಂತಿರ್ತಾರಲ್ಲ, ಅವರು ಈ ವಿಕ್ರಮನನ್ನ ತಮ್ಮ ಮನೆಗೆ ಕರ್ಕೊಂಡು ಹೋದರು. ಮನೆಗೆ ಕರ್ಕೊಂಡು ಹೋಗಿ ಆ ಅಡವಿ ಜನರ ಒಬ್ಬ ಪ್ರಮುಖ ವ್ಯಕ್ತಿ ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸಿದ, ಉಪಚಾರ ಮಾಡಿಸಿದ, ಅವನ ಅತಿಥಿ ಸತ್ಕಾರ ಮಾಡಿದ. ತನ್ನ ಮನ್ಯಾಗ ಅವನ ಒಂದೆರಡು ದಿವಸದ ಮಟ್ಟಿಗೆ ಇಟ್ಟುಕೊಂಡ. ಆದ್ರೂ ದುರ್ದೈವಿಗೆ ನಮಗೆ ಹೇಳ್ತನು, ಅವನು ಹೆಂಡ್ತಿನೂ ವಿಕ್ರಮನ ಮ್ಯಾಲ ಮನಸ್ಸು ಮಾಡ್ಬೇಕ್ರೆ. ರಾತ್ರಿ ಏಕಾಂತದೊಳಗೆ ಬಂದ ಕ್ಯಾರೆ ಅವನು ಮೈ ಮ್ಯಾಲೆ ಬಿದ್ದು ಬಿಡ್ತಾಳ. ನನ್ನ ಇಚ್ಛಾ ಪೂರ್ತಿ ಮಾಡು, ನಿನ್ನಂತ ಸುಂದರನ ನಾ ಎಲ್ಲಿ ನೋಡ್ಲಿಲ್ಲ ಅಂತಾಳು. ಇದು ಪಾಪದ ಕೆಲಸ ಅಂತ ವಿಕ್ರಮ ಹೇಳ್ತಾನೆ. ಇದು ಪಾಪಿದ್ರು ಇರುವಲ್ತಕ ನಿನ್ನಂತ ಸುಂದರವಾದಂತ ಒಂದು ಮಗುವಿಗೆ ನಾನು ಜನ್ಮ ಕೊಡ್ಬೇಕಂತನು ಅಂತಂದ್ಲು. ಆವಾಗ ವಿಕ್ರಮಾದಿತ್ಯ ಹೇಳ್ತಾನೆ, ಹೇ ತಾಯಿ, ಧರ್ಮಕ್ಕೆ ವಿರುದ್ಧವಾದಂತ ಇಂಥ ಪಾಪದ ಕೆಲಸ ಮಾಡಿ ನನ್ನಂಥ ಮಗುವಿನನ್ನ ಪಡೆಯುವುದಕ್ಕಿಂತಲೂ ನಾನೇ ನಿನ್ನ ಮಗ ಅಂತ ತಿಳಿದು ಬಿಡು ಅಂತ ಹೇಳಿದರು. ಯಾರಾದರೂ ವಿಕ್ರಮ ನಿನ್ನ ತಾಯಿ ಯಾರು ಅಂತ ಕೇಳಿದಾಗ, ಹೇ ಮಾತೆ, ನಿನ್ನ ಹೆಸರು ಹೇಳ್ತನು, ನೀನೇ ನನ್ನ ತಾಯಿ, ನಾನೇ ನಿನ್ನ ಮಗ ಅಂತ ತಿಳಿದು ಬಿಡು ಅಂತ ಹೇಳಿದಾಗ ಆ ಹೆಣ್ಮಗಳ ಕಾಮದ ನಿಶೆ ಇಳಿದು ಹೋತು. ಈ ರೀತಿಯಾಗಿ ವಿಕ್ರಮಾದಿತ್ಯನಂತೆ ಛಲ ಬೇಕು, ಇಂದ್ರಿಯಗಳ ನಿಗ್ರಹ ಮಾಡುವಲ್ಲಿ ಛಲ ಬೇಕು. ಅದಕ್ಕೆ ಹೇಳಿದ್ರು ಬಸವಣ್ಣವರು, ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ
ಛಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ. ಛಲ ಇರ್ಲಿಲ್ಲ ಅಂತಂದ್ರೆ ನೀತಿಯ ಬಲ ಬರುವುದಿಲ್ಲ. ಯಾಕ ಅಂತಂದ್ರೆ ಇಂದ್ರಿಯಗಳು ಬಹಳ ಬಲವಾನದಾವಿವು. ಬಲವಾನ್ ಇಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರ್ಷತಿ. ಹೇಳ್ತಾನೆ ಒಬ್ಬ ಮಹಾತ್ಮ, ಇಂದ್ರಿಯಗಳು ಬಹಳ ಬಲವಾನದಾವಿವು. ಇವು ವಿದ್ವಾಂಸನನ್ನು, ಪಂಡಿತನನ್ನು, ತಪಸ್ವಿಯನ್ನೂ ಕೂಡ ಮೋಸ ಮಾಡ್ತಾವು ಅಂತಂದಾಗ ನಮ್ಮ ನಿಮ್ಮ ಪಾಡೇನು? ಅದಕ್ಕೆ ಹೇಳಿದ್ರು ಮಾತೃವತ್ ಪರದಾರಾಂಶ. ಈ ಪವಿತ್ರ ಭಾವನೆಯನ್ನು ಬೆಳೆಸಿಕೋ. ತಾಯಿ ಸಮಾನವಾಗಿ ನೋಡುವಂತ ಭಾವನೆಯನ್ನ ಬೆಳೆಸಿಕೋ. ಪರಸ್ತ್ರೀಯರನ್ನ ಮಾತೃಭಾವನೆಯಿಂದ ನೋಡು. ಬಸವಣ್ಣವರು ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ಹರಿವ ಹಾವಿ ಗಂಜೆ, ಉರಿಯ ನಾಲಿಗೆ ಗಂಜೆ, ಸುರಗಿಯ ಮೊನೆ ಗಂಜೆ, ಒಂದ ಕಂಜುವೆ ಒಂದ ಕಳುಕುವೆ, ಪರಸ್ತ್ರೀ ಪರಧನವೆಂಬಿ ಜೂಬಿಂಗಂಜುವೆ, ಮುನ್ನಂಜದ ರಾವಣನೇ ವಿಧಿಯಾದ ಅಂಜುವೆನಯ್ಯ ಕೂಡಲ ಸಂಗಮದೇ. ಹಾವಿಗೂ ಅಂಜಾಗಿಲ್ಲಂತಾರವ್ರು. ನಮ್ಮನ್ನ ಕಡಿಲಾಕ ಬಂದಿರುವಂತ ಹಾವಿಗೂ ಅಂಜಂಗಿಲ್ಲ, ಉರಿಯ ನಾಲಿಗೆಗೂ ಅಂಜಂಗಿಲ್ಲ, ಸುರುಗಿಯ ಮೊನೆಗೂ ಅಂಜಂಗಿಲ್ಲ. ಪರಧನ ಪರಸ್ತ್ರೀ ಅನ್ನುವಂಥ ಈ ಜೂಬಿಂಗೆ ಅಂಜುವೇನಯ್ಯ ಅಂತ ಹೇಳಿ, ಮುನ್ನಂಜದ ರಾವಣ ಅವ ವಿಧಿಯಾದ, ಹಾಳಾಗಿ ಹೋದ ಅನ್ನುವಂತ ಉದಾಹರಣೆಯನ್ನು ಕೊಡ್ತಾರೆ. ಅಂದ ಬಳಿಕ ನಾವು ಅಂಜಬೇಕು, ನೀತಿವಂತರಾಗಬೇಕು. ಆಮೇಲೆ ಎರಡನೇ ಮಾತು, ಮಾತೃವತ್ ಪರದಾರಾಂಶ ಆಯ್ತಲ್ಲ. ಇನ್ನು ಎರಡನೇ ಮಾತು, ಲೋಷ್ಟವತ್ ಪರದ್ರವ್ಯಾಣಿ. ಪರರ ಸಂಪತ್ತನ್ನ ಮಣ್ಣಿನ ಹೆಂಟೆಗೆ ಸಮಾನವಾಗಿ ನೋಡಬೇಕು, ಹುಲ್ಲು ಕಡ್ಡಿಗೆ ಸಮಾನವಾಗಿ ನೋಡಬೇಕು ಅಂತ ಹೇಳ್ಕೊಂಡು ಬಂದ. ಅಷ್ಟೇ ಅಲ್ಲ, ಇನ್ನೊಬ್ಬರ ಸಂಪತ್ತು ಅಂತಂದ್ರೆ ಅದು ವಿಷಪೂರಿತ ಹಾವ ಅಂತ ತಿಳ್ಕೊಂಡು ಹಂಚಿದ್ರೆ ಇನ್ನೂ ಒಳ್ಳೆಯದು. ಒಂದು ವೇಳೆ ಪರರ ಸಂಪತ್ತನ್ನ ನಾವು ಅಪಹರಿಸಿದೀವಿ ಅಂತಂದ್ರೆ, ಯಾವುದೇ ರೂಪದೊಳಗೆ ಅನ್ಯಾಯವಾಗಿ ಇನ್ನೊಬ್ಬರ ಧನವನ್ನ ನಾವು ಸಂಪಾದನೆ ಮಾಡ್ಕೊಂಡಿವಿ ಅಂತಂದ್ರೆ ಅದು ನಮ್ಮಲ್ಲಿ ಬಹಳ ದಿವಸ ಇರಂಗೂ ಇಲ್ಲ, ನಮಗದು ಸುಖ ಕೊಡಂಗೂ ಇಲ್ಲ. ಅದು ಹೆಂಗ ಅಂತ ಕೇಳಿದ್ರೆ, ಒಬ್ರು ಇಷ್ಟು ಸುಂದರವಾಗಿ ಆ ಮಾತನ್ನ ಬರೀತಾರೆ. ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರ್ಷಾಣಿ ತಿಷ್ಠತಿ. ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರ್ಷಾಣಿ ತಿಷ್ಠತಿ, ಪ್ರಾಪ್ತೇ ಚ ಏಕಾದಶೇ ವರ್ಷೇ ಸಮೂಲಂ ತದ್ ವಿನಶ್ಯತಿ ಅಂತ ಹೇಳಿ. ಎಷ್ಟು ಚಂದದ ನೋಡ್ರಿ ಆ ಶ್ಲೋಕ. ಚಾಣಕ್ಯ ಮಹರ್ಷಿಗಳು ಹೇಳ್ತಾರೆ, ಅನ್ಯಾಯೋಪಾರ್ಜಿತ ದ್ರವ್ಯಂ ದಶವರ್ಷಾಣಿ ತಿಷ್ಠತಿ. ಎಲ್ಲೋ ಮನುಷ್ಯನೇ, ನೀನು ಅನ್ಯಾಯವಾಗಿ ಇನ್ನೊಬ್ಬರ ಸಂಪತ್ತನ್ನ ನೀನು ಪಡ್ಕೊಂಡಿ ಅಂತಂದ್ರೆ, ಸಂಪಾದನೆ ಮಾಡ್ಕೊಂಡಿ ಅಂತಂದ್ರೆ, ನಿನ್ನಲ್ಲೇ ತಂದು ಇಟ್ಕೊಂಡಿ ಅಂತಂದ್ರೆ ಅದು ನಿನ್ನಲ್ಲೇ 10 ವರ್ಷ ತನಕ ಮಾತ್ರ ಇರ್ತತಿ. ಇರುವಾಗೂ ನಿನಗೆ ದುಃಖನ ಕೊಡ್ತತಿ, ಹೋಗುವಾಗೂ ನಿನಗೆ ದುಃಖನ ಕೊಡ್ತತಿ. 10 ವರ್ಷ ಮಾತ್ರ ಇರ್ತತಿ. ಯಾವಾಗ 11ನೇ ವರ್ಷ ಪ್ರಾಪ್ತಿ ಆಕೈತೋ ಆವಾಗ ಆ ಅನ್ಯಾಯವಾದಂತ ಸಂಪತ್ತು ನಿನ್ನಲ್ಲಿರುವಂತ ಸಂಪತ್ತನ್ನು ಸಹಿತ ತಗೊಂಡು ಹಾಳಾಗಿ ಹೋಗ್ತತಿ. ಸಮೂಲಂ ತದ್ ವಿನಶ್ಯತಿ ಎಂದು ಬರೀತಾರೆ. ಈ ಮಾತು ಸುಳ್ಳಲ್ಲ. ಇಂಥ ಉದಾಹರಣೆಗಳು ಸಾಕಷ್ಟು ನಾವು ನೋಡೀವಿ. ನಿಮಗೆ ಹೇಳಬೇಕು ಅಂತಂದ್ರೆ, ಒಂದು ಹಳ್ಳಿ ಒಳಗೆ ಒಂದಿಬ್ರು ವಿದ್ಯಾವಂತ ಹುಡುಗು ಇತ್ತು. ಅವು ಪದವೀಧರ ಆಗಿ ನೌಕರಿ ಇಲ್ಲದನ ಹಂಗ ತಾಯಿ ತಂದೆಗಳಿಗೆ ಭಾರ ಆಗಿ ತಿರುಗ್ತಿದ್ರು. ಅವ್ರದ್ದು ವಿಚಾರ ಏನಿತ್ತು ಅಂತಂದ್ರೆ, ನಾವು ಮಾಡಿದ್ರೆ ನೌಕರಿನ ಮಾಡಬೇಕು, ಇಲ್ಲಾರ ನಾವು ಹಿಂಗ. ಪಾಪ ಮುಪ್ಪಾವಸ್ಥೆ ಒಳಗಿರುವಂತ ತಂದೆ ತಾಯಿಗಳು ಹೊಲ್ದಾಗ ಕೆಲಸ ಮಾಡ್ತಿದ್ರು, ಕೂಲಿ ಕಸ ತೆಗಿತಿದ್ರು. ಈ ನೌಜವಾನ್ ಹುಡುಗರಿಗೆ ಹೊಟ್ಟಿಗೆ ಹಾಕ್ತಿದ್ರು. ಅವ್ರದೇ ಆದಂತ ಹೊಲ ಇತ್ತು. ಹೊಲದಾಗ
ದುಡಿದ್ರೆ ನಮ್ಮ ಅಬ್ರು ಹೊಕ್ಕತಿ, ನಾವು ಕಲ್ತದ್ದಕ್ಕೆ ಏನು ಫಲ ಅಂತ ಇಂಥ ಭಾವನೆ ಮಾಡ್ಕೊಂಡಿದ್ರು. ಶಾಲಿ ಕಲಿಯುವುದು ವ್ಯವಹಾರ ಜ್ಞಾನಕ್ಕೆ ಹೊರತು ನೌಕರಿಗಾಗಿಯೇ ಅಂತ ತಿಳ್ಕೊಂಡ್ರೆ ಬಹಳ ದೊಡ್ಡ ತಪ್ಪಾಕತಿಪ. ಆ ವಿದ್ಯಾವಂತರು ತಾಯಿ ತಂದೆಗಳಿಗೆ ಭಾರಾಗಿ ತಿರುಗುವುದನ್ನ ಊರಾಗಿನ ಜನ ನೋಡಿ ಚೀತು ಹಾಕ್ತಿದ್ರು. ತಾಯಿ ತಂದೆಗಳು ಹೊಲದಿಂದ ಕೆಲಸ ಮಾಡಿ ಒಂದು ಮೇವಿನ ಹೊರಿ ಹೊತ್ಕೊಂಡು ಬಂದ್ರು ಅಂತಂದ್ರೆ ಅದನ್ನ ನೋಡ್ಕೋತ ನಿಂದಿರ್ತಿದ್ರೆ ಹೊರತು ಮನ್ಯಾಗ ಹೊತ್ಕೊಂಡು ಬಂದಾಗ ಇಳಿಸ್ಕೋಬೇಕು ಅನ್ನುವಂತ ಪರಿಜ್ಞಾನ ಈ ಕಲಿತವರಲ್ಲಿ ಇರ್ಲಿಲ್ಲ. ಇದನ್ನ ನೋಡಿ ಊರಾಗಿನವ್ರು ಅಂದ್ರು, ಏನ್ರು ಎದಕ್ ಹುಟ್ಟಿದ್ರಿ ಭೂಮಿಗೆ ಭಾರಾಗಿ? ಮುಪ್ಪಾವಸ್ಥೆಯೊಳಗಿರುವಂತ ತಂದೆ ತಾಯಿಗಳು ನಿಮ್ಮ ಹೊಟ್ಟಿಗೆ ಹಾಕ್ತಾರು, ನೀವು ಅವರ ಹೊಟ್ಟಿಗೆ ಎಂದ ಹಾಕವರು? ಎಂಥ ಪಾಪಿಗಳು ನೀವು ಅಂತ ಹೇಳಿ ಬೇಯ್ದ್ರು. ನಿಮ್ಮ ಹೊಲದಾಗ ನೀವು ಕೆಲಸ ಮಾಡಿದ್ರೆ ನಾಲ್ಕು ಮಂದಿನ ದುಡಿಸ್ಕೊಂಡ ಪಗಾರ ಕೊಟ್ಟಿಕ್ಯಾರೆ, ನೀವು ಬೇಕಾದಂಗ ಬದುಕಲಾಕ ಬರುವಾಗ ನೀವು ಭೂಮಿಗೆ ಭಾರ ಆಗಿ ತಿರುಗ್ತಿರಲ್ಲ ಏನು ಅಂತಂದಾಗ ಆ ಇಬ್ರು ಒಂದ್ ದಿವಸ ಮೀಟಿಂಗ್ ಮಾಡ್ಕೊಂಡ್ರು. ಅವ್ರಂದ್ರು, ನಾವು ಹಮಾಲಿ ಮಾಡೋನು ಖರೆ ಪರೂರಾಗ ಮಾಡೋನು, ಈ ಊರಾಗ ಹೊಲಮನಿ ಕೆಲಸ ಮಾಡಂಗಿಲ್ಲ, ನಾವು ಏನೇ ಮಾಡೋನು ಪರೂರಾಗ ಮಾಡೋನು ಅಂತ ಹೇಳಿ ಒಮ್ಮೆ ಹೇಳಲಾರ್ದ ಕೇಳಲಾರ್ದನ ಎರಡು ಹುಡುಗು ಬಾಂಬೆಗೆ ಹೋಗ್ಬಿಟ್ರಿ. ಬಾಂಬೆಗೆ ಹೋಗ್ಬಿಟ್ರು. ಆ ಬಳಿಕ ಸ್ವಲ್ಪ ಮನ್ಯಾಗ ಇದ್ದ ದುಡ್ಡ ಹಂಗು ಹಿಂಗು ಹೇಳಾರ್ದ ಕೇಳಾರ್ದ ತುಡುಗ್ ಮಾಡ್ಕೊಂಡು ಹೋಗಿದ್ರು. ಅದ್ ಕೈಯಾಗಿನ ಗಡಿಯಾಳ ಮಾರೆ ತಂದು ರೊಕ್ಕ ಅಷ್ಟು ಮುಗಿಯೋ ತನಕ ಚೇನಿ ಮಾಡ್ದಂಗ ಮಾಡ್ರು. ನಂತರ ಹೊಟ್ಟೆ ಕೇಳ್ಬೇಕ್ರಲ್ಲ, ಅವಾಗ ಇನ್ನೇನು ಮಾಡ್ಬೇಕು ಅಂತ ಅಕಾಡಿ ಈ ಕಾಡಿ ತಿರುಗಾಡಕ್ ಹತ್ತಿದ್ರು. ಬಾಂಬೆ ಒಳಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಾಕತ್ತಿದ್ರು. ಎಷ್ಟೋ ಜನ ಕೂಲಿ ಕೆಲಸ ಮಾಡೋರು ಅಲ್ಲಿ ಕೆಲಸನೂ ಮಾಡ್ತಿದ್ರು. ಅವ್ರ ಊರಾಮ ಒಬ್ಬ ಅಲ್ಲೇ ಭೇಟಿಯಾದಾಗ ಯಾಕ್ರಿಪಾ ಇಲ್ಲಿ ಬಂದಿರಿ ಅಂತ ಅವ್ ಮಾತಾಡಿಸಿದ. ಏನಿಲ್ಲಪ್ಪ, ಊರಾಗ ಬರಗಾಲ ಬಿದ್ದತಿ, ಮಳಿ ಇಲ್ಲ, ಬೆಳಿ ಇಲ್ಲ, ಮತ್ತ ಇಲ್ಲೇ ಏನಾರ ಒಂದು ದಗದ ಸಿಗ್ತತೇನಂತ ಬಂದೀವು. ಹ್ಯಾಂಗೋ ನಮಗೂ ಒಂದು ಏನಾರ ಇಲ್ಲಿ ಕೆಲಸ ಕೊಡಿಸ್ತೇನು ಅಂತಂದಾಗ, ನೀವು ಕಲಿತವ್ರಿಪ್ಪ, ನೀವು ಹ್ಯಾಂಗ ಈ ಬುಟ್ಟಿ ಹೊರ್ತೀರಿ ಅಂತಂದಾಗ, ಏನಿಲ್ಲ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿಲ್ಲ? ಏನ್ ಬೇಕಾದ ಕೆಲಸ ಮಾಡಿ ಪ್ರಾಮಾಣಿಕವಾಗಿ ದುಡಿದು ಊಟ ಮಾಡ್ರಿ ಏನು ತಪ್ಪಿಲ್ಲ ಅಂತ ಹೇಳ್ಯಾರ. ಏನಿಲ್ಲ ನಾವು ಬುಟ್ಟಿ ಹೊರ್ತೀವಿ ಅಂತಂದ್ರು. ಯಾಕೆ ಹೊರ್ತಾರ? ಹಸುವಾಗಿತ್ತು ಅವರಿಗೆ, ಹೊರ್ಲಾಕ್ ತಯಾರಾದ್ರು. ಆಮೇಲೆ ಹ್ಯಾಂಗೂ ಇವರು ಕಲಿತವ್ರಿದ್ರು, ಸ್ವಲ್ಪ ವಿದ್ಯಾವಂತರಿದ್ರು. ಒಂದು 4 ದಿವಸ ಒಳ್ಳೆ ರೀತಿಯಾಗಿ ಕೆಲಸ ಮಾಡಿದ್ರು. ಇವ್ರ ಕೆಲಸ ನೋಡಿ ಈ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಹಿಡಿದಿರುವಂತ ಒಬ್ಬ ಸಾಹುಕಾರ ಇಂಜಿನಿಯರ ಇವ್ರನ್ನ ಕರೆದು, ನೀವು ಸಾಲಿ ಕಲ್ತರೇನು, ನೀವೆಷ್ಟು ಸಾಲಿ ಕಲ್ತರಿ ಅಂತ ಕೇಳಿ, ಹಂಗಾರ ನಮ್ಮ ಬಿಲ್ಡಿಂಗ್ ಈ ಊರಾಗ 4 ಕಟ್ಟಾಕತ್ತೀವಿ, ಈ ದುಡಿಲಾಕ ಬಂದವ್ರ ಹಜರಿ ತಗೊಳ್ಳುವಂತ ಕೆಲಸ ನೀವು ಮಾಡ್ರಿ, ನೀವೇನು ಬುಟ್ಟಿ ಹೊರಿದ್ ಬೇಕಾಗಿಲ್ಲ ಅಂತಂದಾಗ ಬಹಳ ಹಿಗ್ಗಿದ್ರಿ ಇವ್ರು. ಆಮೇಲೆ ಸ್ವಲ್ಪ ಬರ್ಕೊಳ್ಳುವಂತ ಕೆಲಸ ಮಾಡಾಕೈತ್ರು, ಬಿಲ್ಡಿಂಗ್ ಕಟ್ಟಡಗಳ ದೇಕುರುಕಿ ಕೆಲಸ ಮಾಡಾಕೈತ್ರು. ಸ್ವಲ್ಪ ಹಾಂಗ ಇವ್ರಿಗೆ ಪಗಾರನು ಚಲೋ ಸಿಗಾಕೈತು. ಮೊದಲ ಕಲ್ತವ್ರು ಇವ್ರು ಶಾಣ್ಯಾರು ಆದ್ರು. ಎಟ್ ಶಾಣ್ಯಾರ ಆದ್ರು ಅಂತ ಕೇಳಿದ್ರೆ, ಸ್ವತಃ ತಾವೇ ಒಂದೊಂದು ಬಿಲ್ಡಿಂಗ್ ಹಿಡಿದು ಕ್ಯಾರೆ ಕಟ್ಟಿ ಕೊಡುವಂತ ಒಂದು ಪ್ರಜ್ಞಾವಂತರಾದರು. ಒಂದು 3-4 ವರ್ಷಗಳ ಪರ್ಯಂತರ ಅಲ್ಲಿ ಇದ್ಕೊಂಡು ಹಂಗೂ ಹಿಂಗೂ ಕೆಲಸ ಮಾಡಿ ಒಂದೊಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡಿಕೊಂಡ್ರು. ಬಳಿಕ ಒಂದ್ ದಿವಸ ವಿಚಾರ ಮಾಡ್ತಾರೆ, ಇನ್ನು ಊರಿಗೆ ಹೋಗೋನು, ಮುಪ್ಪಾವಸ್ಥೆಯೊಳಗಿರುವಂತ ತಾಯಿ ತಂದೆಗಳ ಸೇವಾ ಮಾಡೋನು, ನಮಗ ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಕಲಿಸ್ಯಾರು, ಇನ್ನು ಮುಪ್ಪಿನ ಕಾಲಕ್ಕೆ ಸ್ವಲ್ಪ ಅವರಿಗೆ ಅನುಕೂಲ ಆಗುನು ಅಂತ ಹೇಳ್ಕ್ಯಾರೆ. ಇಬ್ರು ಮಾತಾಡಿಕೊಂಡ್ರು. ತಮ್ಮ ಹುಟ್ಟೂರಿಗೆ ಬರ್ಬೇಕಂತ ಹೇಳಿ ರೈಲ್ವೇದೊಳಗೆ ಪ್ರಥಮ ದರ್ಜೆಯ ಟಿಕೆಟ್ ತೆಗೆದು ಲಕ್ಷ ರೋಕ ರೂಪಾಯಿ ತಗೊಂಡು ರೈಲ್ವೇದೊಳಗೆ ಪ್ರಯಾಣ ಮಾಡಾಕಿದ್ರು. ಅದು ಪ್ರಥಮ ದರ್ಜೆಯ ಡಬ್ಬಿ ಒಳಗೆ ಇಬ್ಬರ ಇದ್ರಿ ಇವರು. ಅದು 2-3 ದಿವಸಗಳ ಪರ್ಯಂತರ ಬಂದ್ರೆ ಅವ್ರ ಊರಿಗೆ ಮುಟ್ಟುವಂತ ಊರದು. ರೈಲ್ವೆದಾಗ ಬರಾಕತ್ತಿದ್ರು. ಟೈಮ್ ಸರಿ ನಾಷ್ಟ ಸಿಗ್ತಿತ್ತಲ್ಲೇ, ಊಟನೂ ಮಾಡ್ತಿದ್ರು, ಪೇಪರ್ನು ಓದ್ತಿದ್ರು, ರಾತ್ರಿ ಮಲಗ್ತಿದ್ರು. ಒಂದು ದಿವಸ ಹೋತು, 2ನೇ ದಿವಸ ಊಟ ಮಾಡಿದ್ರು ಮಧ್ಯಾಹ್ನಕ್ಕೆ. ಆ ಬಳಿಕ ಸಾಯಂಕಾಲ ಊಟ ಮಾಡಿದ್ರು. ರಾತ್ರಿ ಇಬ್ರು
ಊಟ ಮಾಡಿ ಮಲಗಿದ್ರು. ಒಬ್ಬಗೆ ನಿದ್ದೆ ಇತ್ತು, ಒಬ್ಬಗೆ ನಿದ್ದೆ ಹತ್ತಲಿಲ್ಲ. ಯಾವಾಗ ನಿದ್ದೆ ಹತ್ತಿದ್ದಿಲ್ಲ ಅವನ ಮನುಷ್ಯನ್ಯಾಗ ದುಷ್ಟ ವಿಚಾರ ಬಂತು. ಅವ ಹೇಳಿದ, ವಿಚಾರ ಮಾಡಿದ, ಅವನ ಹಂತಕ್ಕೂ 1 ಲಕ್ಷ ರೂಪಾಯಿ ಅದಾವ, ನನ್ನ ಹಂತಕ್ಕೂ 1 ಲಕ್ಷ ರೂಪಾಯಿ ಅದಾವು. ಅವನ ಹಂತಕ್ಕಿದ್ದ 1 ಲಕ್ಷ ರೂಪಾಯಿ ನನಗ ಆದ್ರೆ ಇನ್ನಷ್ಟು ನನಗ ಅನುಕೂಲ ಆಕ್ಕತಿ ಅಂತ ತಿಳ್ಕೊಂಡಂಥ ಪಾಪಿ ಮನುಷ್ಯ ತನ್ನ ಕೈ ಚೀಲದೊಳಗೆ ಇರುವಂಥ ಈ ಲಿಂಬಿಕಾಯಿ, ಉಳ್ಳಾಗಡ್ಡಿ ಹೆರ್ಚಲಾಕ ಒಂದು ಚಾಕು ತಗೊಂಡಿದ್ದ. ಆ ಚಾಕು ತಗೊಂಡವನ ಆ ಗೆಳೆಯನ ಎದಿ ಮ್ಯಾಲ ಕುತ್ತು ಹೊಟ್ಯಾಗ ಹಾಕೇ ಬಿಟ್ರಿ ಚುರಿ. ಅವಂತಾನ, ಗೆಳೆಯ ಯಾಕೋ ಯಾಕೋ ನನಗ್ಯಾಕೆ ಹಿಂಗೆ ಮೋಸ ಮಾಡಾಕತ್ತಿದಿ, ನನ್ನ ಹೊಟ್ಟೆಗೆ ಯಾಕೆ ಚುರಿ ಹಾಕಾಕತ್ತಿದಿ, ನಿನಗೆ ಒಂದ್ ವೇಳೆ ದುಡ್ಡು ಬೇಕಾಗಿತ್ತು ಅಂತಂದ್ರೆ ನನ್ನ ದುಡ್ಡೆಲ್ಲ ನೀ ತಗೋ, ನನ್ನ ಪ್ರಾಣ ಯಾಕೆ ತಗೋತಿ ಅಂತ ಚೀರಾಡಿದ. ಏನು ಚೀರಾಡಿದ್ರು ಈ ದುಷ್ಟ ಮನುಷ್ಯ ಕೇಳಲಿಲ್ಲ. ಒಮ್ಮೆ ಹಾಕಿದ ಚುರಿ, 2 ಸಲ ಹಾಕಿದ, 10-20 ಸಲ ಹಾಕಿ ಆ ಗೆಳೆಯನನ್ನ ಕೊಂದೇ ಬಿಟ್ಟ. ಸಾಯು ಕಾಲಕ್ಕೆ ಆ ಗೆಳೆಯ ಹೇಳ್ತಾನೆ, ಏನ್ ನನಗೆ ಮೋಸ ಮಾಡಿದ್ಯೋ, ತಂದೆ ತಾಯಿಗಳ ಸೇವಾ ಮಾಡ್ಬೇಕಂತ ನಾ ಇಚ್ಛಾ ಮಾಡಿದ್ನಿ, ನನ್ನ ಮೋಸ ಮಾಡಿದ್ಯಲ್ಲೋ, ನಾನೇನು ಬಿಡಂಗಿಲ್ಲ ಅಂತೇಳಿ ಅನ್ಕೋತಾನೆ. ಪ್ರಾಣ ಬಿಟ್ಟ, ಸತ್ತವಾದ. ನಂತರ ಮುಂದಿನ ಸ್ಟೇಷನ್ಗೆ ಗಾಡಿ ನಿಂತಾಗ ಆ ಎಲ್ಲ ರೂಪಾಯಿ ತಗೊಂಡ ಇಳಿದು ಬಿಟ್ಟ. ಆ ಹೆಣ ಹೋಗಿಬಿಡ್ತೀರಿ ಅಲ್ಲೇ ರೈಲ್ವೆದೊಳಗೆ. ಆ ಬಳಿಕ 2-3 ತಿಂಗಳ ಪರ್ಯಂತರ ಅಲ್ಲೇ ಇಲ್ಲೇ ಇದ್ಕೊಂಡು ಕ್ಯಾರೆ. ನಂತರ ಊರಿಗೆ ಬಂದ. ಇವ ಊರಿಗೆ ಬಂದ ಸುದ್ದಿ ತಿಳಿದ ತಕ್ಷಣ ಆ ಸತ್ತ ಹುಡುಗನ ತಂದೆ ತಾಯಿಗಳು ಓಡಿ ಬಂದ್ರು. ಏನ್ರಪ್ಪ ನೀವು ಇಬ್ರು ಕೂಡ ಊರು ಬಿಟ್ಟು ಹೋಗಿದ್ರಿ, ನಮ್ಮ ಹುಡುಗಿ ಎಲ್ಲದಾನು, ನಮ್ಮ ಮಗ ಎಲ್ಲದಾನು ಅಂತ ಹೇಳ್ಯಾರ. ಅತ್ತತ್ತು ಕೇಳಿದಾಗ ಅವಂತಾನೆ, ಏನೋ ನಾವು ಇಬ್ರು ಕೂಡಿ ಹೋದೆವು, 1 ತಿಂಗಳು 2 ತಿಂಗಳು ಇಬ್ಬರು ಕೂಡಿ ಇದ್ದೆವು, ನಂತರ ಎಲ್ಲಿ ಹೋದೆವು ಗೊತ್ತಾಗ್ಲಿಲ್ವಾ, ಮತ್ತ ನನ್ನ ಪಾಡಿಗೆ ಬನ್ನಿ, ಅವ ಇನ್ನೂ ಬಂದಿಲ್ಲ ನಿಮ್ಮೂರಿಗೆ ಅಂತ ಅವ್ರನ್ನ ಕೇಳಿದ. ಇಲ್ಲೋ ಯಪ್ಪ, ನನ್ನ ಮಗ ಎಲ್ಲಿ ಹೋದು ಏನೋ ಅಂತ ಹೇಳ್ಕ್ಯಾರೆ. ಅಳ್ಕೋತ ತಿರುಗಿ ಮನೆಗೆ ಹೋದ್ರು. ನಂತರ ಇವಂದೇನ್ ನೋಡುದದ್ರಿ, ಶ್ರೀಮಂತ, ಇವನು 1 ಲಕ್ಷ ರೂಪಾಯಿ ಇದ್ದು, ಗೆಳೆಯನು 1 ಲಕ್ಷ ರೂಪಾಯಿ, ಒಂದು ಹೊಲ ತಗೊಂಡ, ಮತ್ತೊಂದು ಮನೆ ಕಟ್ಟಿಸಿದ. ನಂತರ ಶ್ರೀಮಂತರ ಮನೆಯ ಕನ್ಯಾ ನೋಡ್ಕ್ಯಾರ. ಲಗ್ನ ಆದ ಅನ್ನೋದ್ರೊಳಗ ವರ್ಷದೊಳಗ ಒಂದು ಗಂಡು ಮಗುನು ಹುಟ್ಟಿದ್ರಿ. ನಿಮ್ಗೆ ಹೇಳ್ತಾನ, ಗಂಡು ಮಗು, ಇಷ್ಟು ಸುಂದರ ಮಗು ಇದು. ಇದ ಹುಟ್ಟೈತಿ ಅಂದ್ರು 1 ವರ್ಷದ ಮಗು ಹೆಂಗಿರ್ತದ ನೋಡ್ರಿ, ಅಷ್ಟು ಬೆಳವಣಿಗೆ ಆಗಿತ್ತ ಆ ಮಗು ಇದ್ದು. ನಿಮ್ಗೆ ಹೇಳ್ತಾನು, ರಾಜಪಿಂಡಿದ್ದಂಗಿತ್ತದು. ತಾಯಿ ತಂದೆಗಳಿಗೆ ಬಹಳ ಸಂತೋಷ ಆಯ್ತು. ರಾತ್ರಿ ಹಗಲಿ ಬಗಲಾಗ ತಗೊಂಡಿದ್ದಾರೆ. ಅವ ಅಡ್ಡಾಡ್ತಿದ್ದ. 1 ವರ್ಷದ ಮಗು 2 ವರ್ಷದ ಕಾಣ್ತಿತ್ತು. ಪೇಡೆ ಜಿಲೇಬಿ ತಿನ್ನಿಸುವುದೇನು, ಅವನಿಗೆ ಬಂಗಾರದ ಆಭರಣಗಳನ್ನು ತೊಡಿಸುವುದೇನು, ನೋಡಂಗಿಲ್ಲ. 5-6 ವರ್ಷದ ಮಗ 10-12 ವರ್ಷದ ಹುಡುಗನಂಗೆ ಕಾಣ್ತಿದ್ದ. ಏನು ಬೆಳವಣಿಗೆ ಅದು. ಕಡೆಗೆ ನಿಮಗೆ ಹೇಳ್ತಾನು, 9 ವರ್ಷ ಆಗಿದ್ದು ಆ ಹುಡುಗ ಅಕಸ್ಮಾತ್ ಅವನಿಗೆ ಜ್ವರ ಬಂತು. ಬೇಗ ಆರಾಮ ಉಳಿಲಿಲ್ಲ. ಬಹಳ ಪ್ರಯತ್ನ ಮಾಡಿ ತೋರಿಸಿದ್ರು ದವಾಖಾನೆಗೆ, ಎಲ್ಲೂ ಆರಾಮಾಗ್ಲಿಲ್ಲ. ನಂತರ ಒಬ್ರು ಡಾಕ್ಟರ್ ಹೇಳಿದ್ರು, ನಿಮ್ಮ ಮಗನಿಗೆ ರಕ್ತದ ಕ್ಯಾನ್ಸರ್ ಆಗೈತಿ, ಇಲ್ಲಿ ಯಾವ ದವಾಖಾನೆ ಒಳಗೂ ಅವನಿಗೆ ಆರಾಮಾಗಂಗಿಲ್ಲ, ನೀವು ಮುಂಬೈಗೆ ಜಸ್ಲೋಕ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ ಸ್ವಲ್ಪ ಏನಾದರೂ ಉಪಚಾರ ಆದಿತ್ತು, ಅಲ್ಲೇ ಕರ್ಕೊಂಡು ಹೋಗ್ರಿ ಅಂತಂದಾಗ, ಇವ್ರಾಮ್ ಒಬ್ಬ ಮಗ ಏನ್ ಬೇಕಾದಾಗಲಿ ನನ್ನ ಮಗನಿಗೆ ಆರಾಮ್ ಮಾಡ್ತನು ಅಂತ ಹೇಳಿ ಗಂಡ ಹೆಂಡತಿ ಮಗನ ಕರ್ಕೊಂಡು ಹೋದ್ರು. ಅಲ್ಲೊಂದು ಸ್ಪೆಷಲ್ ರೂಮ್ ಮಾಡಿದ್ರು, ಮಗನಿಟ್ರು. ಡಾಕ್ಟರು ಕೂಡ ಬಹಳ ಚೆನ್ನಾಗಿ ಉಪಚಾರ ಮಾಡ್ತಿದ್ರು. ಆ ರಕ್ತದ ಕ್ಯಾನ್ಸರ್ ಅಂತಂದ್ರೆ ಹಿಂಗಿರ್ತದಲ್ಲ, ಪದೇ ಪದೇ ಹೊಸ ರಕ್ತ ಹಾಕ್ಬೇಕು ಆ ಹುಡುಗರು. ಹಿಂಗೆಲ್ಲ ಉಪಚಾರ ನಡೀತಿತ್ತು. ದುಡ್ಡು ಬೇಕಾಗ್ತಿತ್ತು. ಇವ ಊರಿಗೆ ಬರ್ತಿದ್ದ, ಇದ್ದದ್ದೆಲ್ಲ ದುಡ್ಡು ಬೆಳ್ಕೊಂಡು ಒಯ್ತಿದ್ದ, ದವಾಖಾನೆಗೆ ಹಾಕ್ತಿದ್ದ. ಅದು ಮುಗಿಯೋ ತನಕ ಇರ್ತಿದ್ದ, ಮತ್ತೆ ಊರಿಗೆ ಬರ್ತಿದ್ದ. ಕಡಿಕೆ ಹೊಲ ಮಾರಿದ, ಆ ದುಡ್ಡನ್ನು ದವಾಖಾನೆಗೆ ಹಾಕಿದ. ಆ ದುಡ್ಡು ಮುಗಿಯೋ ತನಕ ಅಲ್ಲಿದ್ದ, ಮತ್ತೆ ಊರಿಗೆ ಬಂದ, ಮನಿ ಮಾರಿದ, ಅದನ್ನು ಹೋಗಿ ಹಾಕಿದ. ಇದ್ದಟ್ಟು ಬಂಗಾರ ಮಾರಿದ, ಅದನ್ನು ದವಾಖಾನೆಗೆ ಹಾಕಿದ. ಒಟ್ಟು ಮಾರಲಾಕ ಏನೇನು ಬರ್ತಿತ್ತು ಅದನ್ನೆಲ್ಲಾ ಮಾರಿ ದವಾಖಾನೆಗೆ ಹಾಕಿದ. ಅವೆಲ್ಲ ರೊಕ್ಕ ಮುಗಿದು ಡಾಕ್ಟರ್ ಕರೆದು ಹೇಳಿದ್ರು, ಇನ್ನ ನಿಮ್ಮ ಹುಡುಗ ಇಲ್ಲೇ ಆರಾಮಾಗೋದಿಲ್ಲ, ಮತ್ತಿನ್ನ ಉಳ್ಯಾಂಗೂ ಇಲ್ಲ,
ದಿವಸ 2 ದಿವಸ ಅಷ್ಟ ಅವ ಜೀವಂತ ಇರ್ತಾನು, ಮನಿಗೆ ಓದಿ ಬಿಡ್ರಿ ಅಂತಂದಾಗ ಮನಿಗೆ ಮಗನ ತರಾಕ ರೊಕ್ಕಿಲ್ಲ, ತಾಳಾಕಿದ್ದ. ಅವಾಗ ಡಾಕ್ಟರ್ ಹೇಳಿದ್ರು, ನೀ ಭಾಳ ಹಾಳಾಗಿಪ್ಪ, ನೀ ಭಾಳ ಖರ್ಚು ಮಾಡಿಪ್ಪ, ನಿನಗೆ ಕರ್ಕೊಂಡು ಹೋಗಾಕ ರೊಕ್ಕ ಇರಾಕಿರಲ್ಲ, ನಮ್ಮ ದವಾಖಾನೆ ಗಾಡಿಯಿಂದ ನಿಮ್ಮೂರಿಗೆ ನಿಮ್ಮ ಮಗನ ನಿನ್ನ ಮುಟ್ಟಿಸ್ತೀವಪ್ಪ, ನೀನ್ ಅಂಜಬೇಡ ಅಂತ ಹೇಳಿ ಆ ದವಾಖಾನೆ ಗಾಡಿ ಒಳಗೆ ಊರ್ ತನಕ ತಂದ ಕ್ಯಾರೆ ಮುಟ್ಸಿದ ಬಳಿ ಗಾಡಿ ಹೋತು. ಮಗನ ಬಾಡಿಗೆ ಮನ್ಯಾಗ ಮಲಗಿಸಿದ. ಹೊರಗೆ ಬಂದು ಕುತ್ಕೊಂಡು ಎಷ್ಟು ಅತ್ತ ಅಂತ ಕೇಳಿದ್ರೆ ಓಣ್ಯಾಗಿನ ಜನ ಎಲ್ಲ ಸಮಾಧಾನ ಮಾಡಿದ್ರು. ಇವು ಸಮಾಧಾನ ಆಗಬಾರ್ದು, ಅಳ್ಕೋತ ಕುಂತಿದ್ದ. 2-3 ದಿವಸಗಳಿಂದ ಮಾತಾಡಿದ್ದಿಲ್ಲ ಮಗ. ಆ ದಿವಸ, ಯಪ್ಪ ಎಷ್ಟ ಅಳಾಕತ್ತೀಪ, ಬಾ ಇಲ್ಲೇ ಅಂತ ಕರೆದ. 3 ದಿನಗಳಿಂದ ಮಾತಾಡದೇ ಇರುವಂತ ಮಗನ ಧ್ವನಿ ಕೇಳಿದ ಕೂಡಲೇ ಅಳುದು ಬಿಟ್ಟು ಎದ್ದು ಓಡಿ ಮಗನ ಹಂತಕ್ಕೆ ಕುಂಡಿರ್ತಾನಪ್ಪ. ಆವಾಗ ಮಗ ಹೇಳ್ತಾನ, ಯಪ್ಪ ನೀ ನನ್ನ ಬಹಳ ಸೇವಾ ಮಾಡಿದೀಪ, ನನ್ನ ಸಲುವಾಗಿ ನೀ ಬಹಳ ದುಡ್ಡು ಖರ್ಚು ಮಾಡಿದೀಪ, ಯಪ್ಪ ಇನ್ನ ನಾ ಉಳಿಯಂಗಿಲ್ಲಪ್ಪ ಅಂತ ಮಗ ಹೇಳ್ತಾನ. ಅವಾಗ ಹೇಳ್ತಾನಿವ, ನನ್ನ ಕಂದ ಹಂಗ ಅನ್ಬೇಡ, ನನ್ನ ಪ್ರಾಣ ಕೊಟ್ಟಾದ್ರು, ಆ ಯಮಧೂತನಿಗೆ ನನ್ನ ಪ್ರಾಣ ಕೊಟ್ಟಾದ್ರು ನಿನ್ನ ಪ್ರಾಣ ಉಳಿಸಿಕೊತನು ಅಂತಂದಾಗ, ಯಪ್ಪ ಹಂಗಾಗಂಗಿಲ್ಲಪ್ಪ, ಅದು ಹಂಗಾಗಂಗಿಲ್ಲಪ್ಪ, ಆಯ್ತು ನಂದು ಮುಗಿತಪ್ಪ, ನಿನಗೊಂದು ಮಾತು ಹೇಳಿ ನಾನು ಸಾಯ್ಬೇಕು ಅಂತ ನಿನ್ನ ಕರೆದನಿ, ಯಪ್ಪ ನಂದು ಗುರ್ತೈತೇನಪ್ಪ ನಿನಗ ಅಂತ ಕೇಳಿದ. ಆವಾಗ ಅಂತಾನು, ಏನೋ ನೀ ನನ್ನ ಮಗ, ನಿನ್ನ ಗುರುತು ನನಗೆ ಹತ್ತುದಿಲ್ಲೇನೋ, ಹಿಂಗ್ಯಾಕೆ ಮಾತಾಡ್ತಿ ಅತ್ತ ಅವ ಅಂತಾನೆ. ಇಲ್ಲಪ್ಪ ನೀ ಹಂಗನಬೇಡ, ನಂದು ಗುರುತೈತು ಯಪ್ಪ, ನಂದು ಗುರುತೈತು. ಒಂದ್ ವೇಳೆ ನಿನಗೆ ಹತ್ತಿದ್ದಿಲ್ಲ ಅಂತಂದ್ರೆ ಹೇಳ್ತೀನಿ ಕೇಳು, ನಾನು ನಿನ್ನ ಮಗ ಅಲ್ಲಪ್ಪ, ಯಪ್ಪ ನಾನು ನಿನ್ನ ಮಗ ಅಲ್ಲಪ್ಪ, ನಾನು ನಿನ್ನ ದೋಸ್ತ, ನಾನು ನಿನ್ನ ಗೆಳೆಯ. ನೆನಪು ಮಾಡ್ಕೋ, ಇಬ್ರು ಕೂಡಿ ನಾವು ರೈಲ್ವೆದೊಳಗೆ ಬರಾಕತ್ತಿದ್ದೀವಿ. ನೀ ನನ್ನ ಹಂತಕ್ಕಿರುವಂತ ₹1,00,000 ಆಸೆ ಮಾಡಿ ನನ್ನ ಸುಮ್ಮನೆ ಕೊಂದು ಬಿಟ್ಟಲ್ಲಪ್ಪ, ನನ್ನ ಕೊಂದೆಲ್ಲ, ನನ್ನ ರೊಕ್ಕ ಎಲ್ಲ ನೀ ತಗೊಂಡಿಲ್ಲ. ಅದಕ್ಕೆ ನಾ ನಿನಗೇನಂದಿದ್ದಿ, ನಿನ್ನ ಬಿಡುದಿಲ್ಲ ಅಂತ ಅಂದಿದ್ನಿಲ್ಲೋ, ಅದಕ್ಕೆ ನಾನು ನಿನ್ನ ಮಗ ಆಗಿ ಹುಟ್ಟಿ ಬನ್ನಿಪ್ಪ. ನನ್ನ ಮ್ಯಾಲ ನೀ ಜೀವ ಇಡುವಂಗ, ನನ್ನ ಮ್ಯಾಲ ನಿನ್ನ ಸಂಪೂರ್ಣ ಪ್ರೀತಿ ನನ್ನ ಮ್ಯಾಲ ಉಳಿಯುವಂಗ ನಾ ಬದುಕಿದ್ನಿ. ಈಗ ನನ್ನ ದುಡ್ಡನು ನಿನ್ನ ದುಡ್ಡನು ಕೂಡ ಮುಗಿದು ಹೋತು, ನಾ ಬಂದ ಕೆಲಸನು ಮುಗಿದು ಹೋತು. ಅದಕ್ಕೆಪ್ಪ ನಿನಗೆ ಹೇಳಿ ಸಾಯ್ಬೇಕಂತಿದ್ನಿ, ನಾನ್ ನಿನ್ನ ಮಗ ಅಲ್ಲಪ್ಪ, ನಾನ್ ನಿನ್ನ ದೋಸ್ತ ಅಂತ ಹೇಳಿದ, ಪ್ರಾಣ ಬಿಟ್ಟ. ಆವಾಗ ಆ ಹುಡುಗನಿಗೆ ಬರೋಬ್ಬರಿ 10 ವರ್ಷ ಆಗಿದ್ದು, ಅವನಿಗೆ 10 ವರ್ಷ ಆಗಿದ್ದು. ಅಂದ ಬಳಿಕ ಈ ಶ್ಲೋಕ ಎಷ್ಟು ಸತ್ಯವಾದಂತ ಶ್ಲೋಕ ನೋಡ್ರಿ. ಅನ್ಯಾಯವಾಗಿ ಸಂಪಾದನೆ ಮಾಡಿರುವಂತ ದುಡ್ಡ ನಿನ್ನ ಹತ್ತೇಕ 10 ವರ್ಷ ತನಕ ಇರ್ತದಿಪ್ಪ. 11ನೇ ವರ್ಷ ಪ್ರಾರಂಭ ಆತು ಅಂತಂದ್ರೆ ಇದ್ದ ದುಡ್ಡೆಲ್ಲ ಹಾಳಾಗಿ ಹೋಗ್ತತಿ ಅಂತ ಏನ್ ಹೇಳಿದ್ರಲ್ಲ. ಅನ್ಯಾಯೋಪಾರ್ಜಿತ ದ್ರವ್ಯಂ 10 ವರ್ಷಾಣಿ ತಿಷ್ಠತಿ ಪ್ರಾಪ್ತೆ ಚೈಕಾದಶೆ ವರ್ಷೆ ಸಮೂಲಂ ತದ್ವಿನಶ್ಯತಿ. 11ನೇ ವರ್ಷ ಪ್ರಾಪ್ತ ಆಯಿತು ಅಂತಂದ್ರೆ ಇದ್ದ ರೊಕ್ಕೆಲ್ಲ ಹಾಳಾಗಿ ಹೋಗ್ತತಿ ಅಂತ ಶ್ಲೋಕದೊಳಗೆ ಹೇಳಿದಂಗ ನಿಜ ಜೀವನದೊಳಗೂ ಕೂಡ 10 ವರ್ಷ ಆಗಿದ್ದು ಆ ಹುಡುಗನು ಸತ್ತ, ಅವನಲ್ಲಿರುವಂತ ದುಡ್ಡನ್ನು ಹಾಳಾಗಿ ಹೋಗಿದ್ದು. ಅದಕ್ಕೆ ಇನ್ನೊಬ್ಬರ ಸಂಪತ್ತನ್ನ ನಾವು ಯಾವುದೇ ರೂಪದೊಳಗೆ ಸಂಪಾದನೆ ಮಾಡ್ತೀವಿ, ಸುಖ ಪಡಿತೀವಿ ಅಂತಂದ್ರೆ ಅದು ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳಿದ್ರು, ಪರದ್ರವ್ಯಾಣಿ ಲೋಷ್ಟವತ್ ಪರದ್ರವ್ಯಾಣಿ. ಮಣ್ಣಿನ ಹೆಟ್ಟೆ ಸಮಾನ ನೋಡು ಅಂತ ಹೇಳಿದ್ರು, ಹುಲ್ಲಿನ ಸಮಾನ ನೋಡು ಅಂತ ಹೇಳಿದ್ರು. ನಿಮಗೆ ಹೇಳಬೇಕು ಅಂತಂದ್ರೆ ನನಗನ್ನಿಸ್ತದ, ಈ ಕಬೀರ ದಾಸರು ತನ್ನ ಮಗನಿಗೆ ಕರ್ಕೊಂಡು ಒಂದು ಕಡೆ ಹೊಂಟಿದ್ರು. ಅವರು ಕಬೀರ ದಾಸರು ಮುಂದಿದ್ರು, ಹಿಂದಿಂದ ಅವ್ರ ಮಗ ಕಮಾಲಿದ್ದ. ದಾರಿ ಒಳಗೆ ಸ್ವಲ್ಪ ಬಂಗಾರದ ಚೂರು ಬಿದ್ದಿತ್ತು.
ಕಬೀರದಾಸರು ವಿಚಾರ ಮಾಡಿದ್ರು, ನನ್ನ ಮಗನಿಗೆ ಕಣ್ಣಿಗೆ ಇದು ಬಿತ್ತು ಅಂತಂದ್ರೆ ಆಶೆಗೆ ಬಿದ್ದ ಈ ಬಂಗಾರ ತಗೊಂಡಾನು ಅಂತ ಹೇಳಿ ಅವರು ಅಲ್ಲೇ ನಿಂತುಕೊಂಡು ಆ ಬಂಗಾರದ ಮ್ಯಾಲ ಕಾಲಿಲೆ ಮಣ್ಣು ಸರಿಸಿದ್ರು. ಅದನ್ನ ಕಮಾಲ್ ನೋಡಿದ. ನೋಡಿ ಓಡಿ ಬರ್ತಾನೆ, ಯಪ್ಪ ಯಪ್ಪ ನೀ ಕಾಲಿಲೆ ಏನು ಮುಚ್ಚಿದಿಲ್ಲ, ಏನದು ಏನು ಮುಚ್ಚಿದಿ ಅಂತಂದಾಗ ಏನಿಲ್ಲ ಅಂತ ಬಹಳ ಕಬೀರದಾಸರು ಸಮಾಧಾನ ಮಾಡಿದ್ರು. ಆದ್ರೂ ಕಮಾಲ್ ಕೇಳಲಿಲ್ಲ. ಇಲ್ಲ, ನೀ ಏನೋ ಮುಚ್ಚಿದಿ, ಅದೇನು ಮುಚ್ಚಿದಿ ಹೇಳು ಅಂತಂದಾಗ ಹೇಳ್ತಾನ, ಖರೆ ಮಾತ ಹೇಳ್ತಾನ, ಸ್ವಲ್ಪ ಬಂಗಾರ ಚೂರ್ ಇತ್ತದು, ನೀ ಎಲ್ಲಾರ ನೋಡಿಕ್ಯಾರೆ ಆಶೆಕ್ ಬಿದ್ದು ಅದನ್ನ ತಗೊಂಡಿ ಅಂತ ಹೇಳಿಕ್ಯಾರೆ ನಾ ಅದ್ರ ಮ್ಯಾಲ ಮಣ್ಣು ಹಾಕಿನಿ ಅಂತಂದಾಗ ಕಮಾಲ್ ಹೇಳ್ತಾನು, ಯಪ್ಪ ನಿನಗ ಇದು ಬಂಗಾರ ಇದು ಮಣ್ಣ ಅಂತ ಇನ್ನೂ ಕಾಣ್ತತಿ, ನನಗ ಹಂಗೇನಿಲ್ಲಪ್ಪ, ನನಗ ಬಂಗಾರ ಇದ್ರು ಅದು ಮಣ್ಣಿನ ಹಂಗ ಕಾಣ್ತತಿ, ನಿನಗ ಹಂಗ ಕಾಣಕತ್ತೈತಿ, ನೀ ಹಂಗ ಮುಗಿಸಿದಿ, ನನಗೇನು ಹಂಗ ಕಾಣಂಗಿಲ್ಲ ಅಂತಂದಂತೆ ನನಗನಿಸ್ತತಿ. ಲೋಷ್ಟವತ್ ಪರದ್ರವ್ಯಾಣಿ ಅನ್ನೋ ಮಾತೇನಿಲ್ಲ, ಮಣ್ಣಿನ ಹೆಂಡೆ ಸಮಾನವಾಗಿ ಇನ್ನೊಬ್ಬರ ಸಂಪತ್ತು ಇನ್ನೊಬ್ಬರ ದುಡ್ಡು ನೋಡಬೇಕು ಅಂತ ಹೇಳಿ ಏನ್ ಹೇಳಿದ್ರಲ್ಲ, ಅದು ಬಹುಶಃ ಕಮಾಲ್ ಸಾಹೇಬರು ಆ ಒಂದು ಮಟ್ಟಕ್ಕೆ ಮುಟ್ಟಿದ್ರು ಅಂತ ಅನಿಸ್ತತಿ. ಅದಕ್ಕೆ ಅಪ್ಪಗೆ ಹೇಳಿದ್ರು ಅವರು, ನಿನಗೆ ಇದು ಬಂಗಾರ ಇದು ಮಣ್ಣ ಅಂತ ಕಾಣ್ತತಿ, ನನಗೆ ಎಲ್ಲಾನು ಮಣ್ಣನ ಕಾಣ್ತತಿ ಅಂತನ್ಬೇಕಾತು ಅಂತಂದ್ರೆ ಎಂಥ ಮಹತ್ವದ ಮಾತು. ಆದ್ದರಿಂದ ಎನ್ನ ಆತ್ಮೀಯ ಬಂಧುಗಳೇ, ಪರ ಸ್ತ್ರೀಯರನ್ನ ಮುಟ್ಟಲಾರದೇನೆ, ಪರ ದ್ರವ್ಯವನ್ನ ಮುಟ್ಟಲಾರದೇನೆ ನೀತಿವಂತನಾಗಿ ಬಾಳು ಅಂತ ಹೇಳುವ ಸಲುವಾಗಿನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ನೀತಿವಿಧನಾಗು ಅಂತಂದ್ರು. ಅಂದ್ರೆ ನೀತಿವಂತನಾಗಿ ಬಾಳು ಅಂತ ಹೇಳಿದರು. ಒಂದು ವೇಳೆ ನಾವು ಪರರ ಸಂಪತ್ತನ್ನ ಅಪಹರಿಸುತ್ತಾ ಪರ ಸ್ತ್ರೀಯರನ್ನ ಮುಟ್ಟುತ್ತಾ ನಾವು ಎಷ್ಟು ಜಪತಪಾದಿಗಳನ್ನ ಮಾಡಿದ್ರು ಕೂಡ ವ್ಯರ್ಥದ, ನಾವು ಎಷ್ಟು ಬ್ರಹ್ಮದ ಮಾತುಗಳನ್ನ ಹೇಳಿದ್ರು ವ್ಯರ್ಥದ, ನಾವು ಎಷ್ಟು ಜನರಿಗೆ ಉಪದೇಶ ಮಾಡಿದ್ರು ವ್ಯರ್ಥದ, ನಾವು ಎಂಥ ದೊಡ್ಡ ದೊಡ್ಡ ಗುರುಗಳ ಶಿಷ್ಯರಾದ್ರೂ ವ್ಯರ್ಥದ, ಏನು ಉಪಯೋಗ ಆಗಂಗಿಲ್ಲ. ಮೊದಲು ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಿರಬೇಕು, ನಂತರ ತತ್ವಜ್ಞಾನ. ಮೊದಲು ಆಚಾರ, ಅದಕ್ಕಾಗಿಯೇ ನೀತಿವಂತನಾಗು ಅಂತ ಹೇಳ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾವು ಪ್ರತಿಜ್ಞೆ ಮಾಡಬೇಕು. ಶರಣರು ನಮಗೆ ಪ್ರತಿಜ್ಞೆ ಮಾಡ್ಲಾಕ ಹೇಳ್ತಾರೆ, ಪರಸ್ತ್ರೀಯ ಬಗ್ಗೆ, ಪರಧನದ ಬಗ್ಗೆ. ಬಸವಣ್ಣವರ ಒಂದು ವಚನದ ಕೇಳ್ರಿ, ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಲ್ಲಿ, ಎಲ್ಲಿ ನೋಡಿದಡಲ್ಲಿ ಮನವೆಳಸಿದಲ್ಲಿ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಪರವಧುವನ್ನು ಮಹಾದೇವಿ ಎಂದು ಕಾಂಬೆನು ಕೂಡಲ ಸಂಗಮ ದೇವ. ನಾ ಯಾವಾಗ ಪರಸ್ತ್ರೀಯರನ್ನ ನೋಡ್ತನಲ್ಲ, ಯಾವಾಗ ನಾ ಪರಸ್ತ್ರೀಯರನ್ನ ನೆನೆಸ್ತನಲ್ಲ, ನೋಡುವಾಗ ಆಗಲಿ ನೆನೆಸುವಾಗಲಿ ಪರಸ್ತ್ರೀಯರನ್ನ ಮಹಾದೇವಿ ಅಂತ ನೋಡ್ತನು, ಮಹಾದೇವಿ ಅಂತ ನೆನೆಸ್ತನು ಅಂತಾರೆ. ಕೂಡಲ ಸಂಗಮ ದೇವ ಇದಕ್ಕೂ ನಿಮ್ಮ ಆಣೆ ಅಂತ ಹೇಳಿ ಪ್ರತಿಜ್ಞೆ ಮಾಡ್ತಾರೆ. ಅದರಂತೆ ಸತ್ಯಕ್ಕ ಅಂತ ಹೇಳಿ ಒಬ್ಬಾಕಿ ಹೆಣ್ಮಗಳು ಶಾಲೆ ಕಾಲೇಜುಗಳ ಮುಖಾನ ನೋಡದೇ ಇರುವಂಥ ಬಸವಣ್ಣವರ ಅಧ್ಯಾತ್ಮ ಕ್ಷೇತ್ರದಲ್ಲಿ ಗರಡಿಯಲ್ಲಿ ಬೆಳೆದಂಥ ಒಬ್ಬಾಕಿ ಸತ್ಯಕ್ಕ ಒಂದು ಮಾತನ್ನ ಹೇಳ್ತಾಳೆ, ಪ್ರತಿಜ್ಞೆ ಮಾಡ್ಲಾಕ ಹೇಳ್ತಾಳೆ. ಬಟ್ಟೆಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದಳೆ, ಬಟ್ಟೆ ಅಂತಂದ್ರೆ ದಾರಿಯಲ್ಲಿ ಹೊನ್ನ ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಅದೇನು ಕಾರಣವೆಂದಡೆ ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ. ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದಡೆ ನೀನಾಗಲೇ ಎನ್ನ ನರಕದಲ್ಲದ್ದಿ ನೀನೆದ್ದು ಹೋಗ ಶಂಭು ಜಕ್ಕೇಶ್ವರ ಅಂತ ಪ್ರತಿಜ್ಞೆ ಮಾಡ್ತಾರೆ. ನಾನು ದಾರಿಯಲ್ಲಿ ಹೊರಟಾಗ ದಾರ್ಯಾಗ ಹೊನ್ನ ವಸ್ತ್ರ ಬೆಳ್ಳಿ ಬಂಗಾರ ಒಂದು ಚಲೋ ಅರಿವಿ ಬಿದ್ದಿತ್ತು ಅಂತಂದ್ರ ನಾ ಆಸೆ ಮಾಡಿ ಅದನ್ನ ತಗೊಂಡ್ರ ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ಅಂತ ಪ್ರತಿಜ್ಞೆ ಮಾಡ್ತಾರೆ. ನಮಗ ಮಾಡ್ಲಾಗೂ ಹೇಳ್ತಾಳ ಆ ತಾಯಿ, ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ ನಾ ಮುಟ್ಟಂಗಿಲ್ಲ ಅಂತಾಳ. ಯಾಕ ಅಂತ ಕೇಳಿದ್ರೆ, ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ,
ನೀವಿಕ್ಕಿದ ಭಾಷೆಯಲ್ಲಿ ಇಪ್ಪೆನಾಗಿ ಅಂದ್ರೆ ನಾನು ಮಾಡುವಂತ ಸತ್ಯವಾದಂತ ಶುದ್ಧವಾದಂತ ಕಾಯಕದಲ್ಲಿ ಹೇ ಪರಮಾತ್ಮ ನೀ ಏನು ಕೊಡ್ತಿಲ್ಲ ಪ್ರತಿಫಲವಾಗಿ ಅದರೊಳಗನ ನಾನು ಬದುಕ್ತುನು. ನೀವಿಕ್ಕಿದ ಭಿಕ್ಷದಲ್ಲಿ ಇಪ್ಪೆನಾಗಿ ಹಿಂಗಲ್ಲದನ ನಾನು ಆಸೆ ಮಾಡಿ ತಗೊಂಡಿ ಅಂತಂದ್ರೆ ನೀ ತಡ ಮಾಡಬೇಡ, ಆಗ ನರಕದಲ್ಲಿ ಅದ್ದಿ ನೀ ಎದ್ದು ಹೋಗ ಶಂಭು ಜಗ್ಗೇಶ್ವರ ಅಂತ. ನಾ ಪರರ ವಸ್ತುವನ್ನ ಮುಟ್ಟಿದ್ನಿ ಅಂತಂದ್ರೆ ನೀ ತಡ ಮಾಡಬೇಡ, ನನಗ ಆಗ ನರಕದೊಳಗೆ ಒಗದು ಹೋಗು ಅಂತ ಅನ್ಬೇಕಾಗಿತ್ತು ಅಂತಂದ್ರೆ ಎಂಥ ಪ್ರತಿಜ್ಞಾರಿ ಇದು. ಇಂಥ ಪ್ರತಿಜ್ಞಾ ಮಾಡಿದಾಗ ನಾವು ನೀತಿವಂತರಾಗ್ತೀವಿ ಹೊರತು ಇದ್ದಿದ್ದಿಲ್ಲ ಅಂದ್ರೆ ಇಲ್ಲಪ್ಪ. ನಾವು ಮಂದಿ ಕಣ್ಣಾಗ ಮಣ್ಣು ಹೋಗೋದು, ನಾವು ಪರಸ್ತ್ರೀಯರ ಸಂಘ ಮಾಡಬಹುದು, ಇನ್ನೊಬ್ಬರಿಗೆ ಗೊತ್ತಾಗಲಾರ್ದಂಗ ಇನ್ನೊಬ್ಬರ ಸಂಪತ್ತನ್ನ ನಾವು ಅಪಹರಿಸಬಹುದು, ತಗೋಬಹುದು. ಒಂದು ಮಾತು ನೆನಪಿರಲಿ, ಪರಮಾತ್ಮನ ಕಣ್ಣಿಗೆ ಮಣ್ಣ ಹಾಕಿ ಪರಮಾತ್ಮನ ಮರೆ ಮಾಡಿ ನಾವು ಯಾವ ಪಾಪದ ಕೆಲಸ ಮಾಡಕ್ ಸಾಧ್ಯ ಇಲ್ಲ. ಇದನ್ನಾದರೂ ನೆನಪಿನಲ್ಲಿಟ್ಟುಕೊಂಡು ಸದಾವಕಾಲ ಪರಮಾತ್ಮ ನನ್ನನ್ನು ನೋಡಾಕತ್ಯಾನು, ನಾ ಮಾಡುವ ಕಾರ್ಯವನ್ನು ಅರಿಲಾಕತ್ಯಾನು, ನನ್ನ ಮನಸ್ಸಿನ ಭಾವನೆಗಳನ್ನ ತಿಳಿಲಾಕತ್ಯಾನು ಅನ್ನೋದಾರ ತಿಳ್ಕೊಂಡು ನಾವು ಪರಧನ ಪರಸ್ತ್ರೀಯರನ್ನ ಮುಟ್ಟಲಾರದನೆ ನೀತಿವಂತರಾಗಬೇಕು. ಅದಕ್ಕೆ ಹೇಳಿದ್ರು ಪರದ್ರವ್ಯಾಣಿ ಲೋಷ್ಟವ. ಆ ಮೊದಲೇ ಮಾತೇನು ಹೇಳಿದ್ರು? ಮಾತೃವತ್ ಪರದಾರಾಂಶ. ಎರಡನೇ ಮಾತು ಪರದ್ರವ್ಯಾಣಿ ಲೋಷ್ಟವತ್. ಮೂರನೇ ಮಾತು ಆತ್ಮವತ್ ಸರ್ವಭೂತಾನಿ. ನಿನ್ನಂತೆ ಎಲ್ಲರನ್ನ ಕಾಣು. ಎಂಥ ಅದ್ಭುತ ಉಪದೇಶ ಇದು. ನಾನು ನನ್ನನ್ನು ಎಷ್ಟು ಪ್ರೀತಿಸ್ತನೋ ಅಷ್ಟ ಇಡೀ ಲೋಕವನ್ನ ಪ್ರೀತಿಸಿದರೆ ಇದಕ್ಕಿಂತಲೂ ಹೆಚ್ಚಿನ ಭಾವೈಕ್ಯತೆ, ಇದಕ್ಕಿಂತಲೂ ಹೆಚ್ಚಿನ ಪುಣ್ಯದ ಕಾರ್ಯ ಇನ್ಯಾವುದೈತಿ? ಅದಕ್ಕೆ ಅಂದಿರಬಹುದು ಬಸವಣ್ಣವರು ಈ ಮಾತು ಲಕ್ಷ್ಯದಲ್ಲಿ ಇಟ್ಟುಕೊಂಡನ ಅಂದಿರಬಹುದು. ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆಣಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ. ಯಾರು ನನಗೆ ಭೇಟಿ ಆಗ್ತಾರಲ್ಲ, ಇವ್ ಯಾರ ಪೈಕಿ ಅನ್ನುವಂತ ಬುದ್ಧಿ ನನಗೆ ಕೊಡಬೇಡ, ಅಂತ ವಿಚಾರ ಕೊಡಬೇಡ. ಯಾರೇ ನನಗೆ ಕಂಡ್ರು ಇವರೆಲ್ಲ ನಮ್ಮವರು ನಮ್ಮವರು ಅನ್ನುವಂತ ಸದ್ಬುದ್ಧಿಯನ್ನು ಕೊಡು ಅಂತ ಹೇಳಿದರೆ ಬಸವಣ್ಣವ್ರು ಕೇಳ್ಕೊಂಡಂಗ ಆ ವಚನ ಅವ್ರು ಕೇಳ್ಕೊಂಡಾರು ಅಂತ ಹಿಂಗಲ್ಲ, ಹಿಂಗ ಪರಮಾತ್ಮನಲ್ಲಿ ಕೇಳ್ಕೋರಿ ಅಂತ ನಮಗೆ ಕಲಿಸ್ಯಾರು ಅಂತ ಹೇಳಿ ನಾವು ತಿಳ್ಕೊಂಡ್ರೆ ಬಹಳ ಚಲೋ. ಆದ್ದರಿಂದ ಎನ್ನ ಆತ್ಮೀಯ ಬಂಧುಗಳೇ, ಇವೆಲ್ಲ ಮಾತುಗಳನ್ನ ಲಕ್ಷ್ಯದಲ್ಲಿ ಇಟ್ಕೊಂಡು ನಾವು ನೀತಿವಂತರಾಗಬೇಕು. ಇನ್ನೊಮ್ಮೆ ಆ ಶ್ಲೋಕ ಕೇಳ್ರಿ. ಎಲ್ಲಾ ಶಾಸ್ತ್ರಗಳ ಸಾರವೇ ಆಗಿರುವಂತ ಒಂದು ಮಾತು, ಒಂದು ಶ್ಲೋಕ. ಅದ್ಯಾವುದು ಅಂತ ಕೇಳಿದ್ರೆ ಮಾತೃವತ್ ಪರದಾರಾಂಶ ಪರದ್ರವ್ಯಾಣಿ ಲೋಷ್ಟವತ್ ಆತ್ಮವತ್ ಸರ್ವಭೂತಾನಿ ಯಹ ಪಶ್ಯತಿ ಸ ಪಶ್ಯತಿ ಅಂತ ಹೇಳಿದ್ದಾರೆ. ಈ ಮೂರು ಮಾತುಗಳನ್ನ ನಾವು ನೆನಪಿನಲ್ಲಿಟ್ಟುಕೊಂಡು ಆಚರಣೆಯಲ್ಲಿ ತಂದು ನೀತಿವಂತರಾಗೋಣ. ಅಂತ ಸದ್ಬುದ್ಧಿ ಪರಮಾತ್ಮ ನಮ್ಮೆಲ್ಲರಿಗೆ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಮಾಡೋಣ. ಓಂ ಸಹನಾಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲ ಪುಣ್ಯಾತ್ಮರಿಗೆ ನಮಸ್ಕಾರ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಗುರುತಿನ ಬಟನ್ ಒತ್ತಿರಿ. ಅದರಿಂದ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳ ಬಗ್ಗೆ ಮಾಹಿತಿ ಸಿಗುತ್ತದೆ. ನಮ್ಮ ಈ ವಿಡಿಯೋ ನಿಮಗೆ ಮೆಚ್ಚುಗೆಯಾಗಿದ್ದರೆ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಲು ಮರೆಯದಿರಿ.